ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಡು ಕರುಣಿ ನೀನಂದರಿತು ಹೇರುಣಲನನಿತುವೆ ಬಿಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದನು. ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದೆ ಈ ಮಹಿ ಮಂಡಲಿಹ ಗುರು ಶ್ರೀಮದಾಚಾರ್ಯರ ಮತಾಂಗರಾದವರ ಮಹಾವೈಷ್ಣವರ ವಿಷ್ಣು ಪಾದಾಭ್ಯ ಮಧುಕರರ ಸ್ತೋಮಕ್ಕೆ ಆನಮಿಸುವೆನು ಬಿಡದೆ ಅವರವರ ನಾಮಗಳ ಪೇಡರನ್ನಳವೇ ಯಾಮಯಾಮಗಳಲ್ಲಿ ಬೋಧಿಸಲಿಯ ಮಗೆ ಸತ್ವಿಷಯ. ನಮೋऽस्तु ತಾರ್ಕಿಕः ದೇವः ವಿಷ್ಣುಭಕ್ತಿಪರಾಯಣः ಧರ್ಮಮಾರ್गे ಪ್ರೇರಯन्तु ಭವಂತಃ ಸರ್ವೇ ಹರಿ. ಪರಮ ಪವಿತ್ರವಾದ ಸಮಸ್ತ ಗುರುಗಳಲ್ಲಿ ಅವರ ಶರಣಾಗತಿಗಳಲ್ಲಿ ಅವರ ಅಂತರ್ಯಾಮಿಯಾಗಿರತಕ್ಕಂಥ ಶ್ರೀ ಮಾತರಿಯ ಪುರುಷೋತ್ತಮನ ಅಡಿಯಾಗಳಲ್ಲಿ ಮತ್ತು ಇದೆಲ್ಲರೂ ನಡೆದಿರತಕ್ಕಂಥ ಶ್ರೋತೃ ವರ್ಗಗಳ ಭಗವತ್ ಭಕ್ತರ ಹರಿದಾಸರುಗಳ ಹೃದಯಾಂತರ್ಗತನಾಗಿರತಕ್ಕಂಥ ಭೀಮರೂಪಿ ಹರಿಯಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಗವಂತ ಏನು ನುಡಿಸ್ತಾನೋ ಗುರುಗಳು ಏನು ಪ್ರೇರಣೆ ಮಾಡ್ತಾರೋ ವಾಯುದೇವರ ಇಚ್ಛೆಯಂತೆ ನಾವು ಸಮರ್ಪಣೆ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ವಿ. ಕಾರ್ಯಶೀಲ ನಮಗೆ ಕೊಟ್ಟಿರತಕ್ಕಂಥ ವಿಷಯ ಹರಿದಾಸಗಳಲ್ಲಿ ಸಾಹಿತ್ಯಗಳಲ್ಲಿ ಹರಿದಾಸಗಳಲ್ಲಿ ಮಧ್ವಾಚಾರ್ಯರು ಅಂತ. ಮಧ್ವಾಚಾರ್ಯರು ಹರಿದಾಸರು ಅಂದ ಮೇಲೆ ಮೊಟ್ಟ ಮೊದಲು ಹರಿದಾಸರು ಯಾರು? ಮಧ್ವಾಚಾರ್ಯರು, ಭೀಮಸೇನ ದೇವರು ಮತ್ತು ವಾಯುದೇವರು ದಾಸರು. ಮೊಟ್ಟ ಮೊದಲಿಗೆ ದಾಸರು ಯಾರು? ದಾಸರು ಅಂದರೆ ಹೆಜ್ಜೆ ಕಟ್ಕೊಂಡು ಕುಡಿಬೇಕು. ಹೆಜ್ಜೆ ಕಟ್ಕೊಂಡು ಮೈ ಮರೆತು ನೋಡಿದ್ದಲ್ಲ ಭಗವದ್ ರೂಪ, ಕೇಳಿದ್ದಲ್ಲ ಭಾಗವತ, ಆಡಿದ್ದಲ್ಲ ಹರಿನಾಮ, ತಿಳಿದಿದ್ದಲ್ಲ ಪ್ರಸಾದ, ಮುಟ್ಟಿದ್ದಲ್ಲ ಭಾಗವತರ ಪಾದಗಳು, ನಡೆದಿದ್ದಲ್ಲ ಪ್ರದಕ್ಷಿಣೆ, ಓಡಿದ್ದಲ್ಲ ನರ್ತನ, ಮಲಗಿದ್ದಲ್ಲ ನಮಸ್ಕಾರ, ಹೊರಳಿದ್ದಲ್ಲ ಅಂಗ ಪ್ರದಕ್ಷಿಣೆ. ಈ ಅನುಸಂಧಾನದಿಂದ ಕ್ಷಣ ಬಿಡದೆ ಭಗವಂತನನ್ನ ಸದಾ ಸರ್ವಕಾಲ ಸೇವೆ ಮಾಡತಕ್ಕಂಥವರು, ಪರಮಾತ್ಮನ ಪ್ರೀತಿಯಾದವರು, ಪರಮಾತ್ಮನ ಕರೆಸ್ಕೊಂಡವರು ಯಾರಂದ್ರೆ ಅವರು ನಿಜವಾದ ಮೊದಲು ಹರಿದಾಸರು. ಈ ಮಟ್ಟದಲ್ಲಿ ಪರಮಾತ್ಮನನ್ನ ನಾವು ಏನು ಕೇಳಬೇಕು? ಈಗ ನಾವೆಲ್ಲ ಒಳಗೆ ಹೋಗ್ಬೇಕು. ವಾಯುದೇವರ ನಾಮದೇವರ ಮುಂದೆ ಇಟ್ಕೊಂಡು ವಿಘ್ನೇಶ್ವರ ನೋಡಿದ್ರಿ, ಋಷಿಗಳ ಯಜ್ಞವಲ್ಕರ ರೂಪ ದರ್ಶನ ಮಾಡಿ ಮಂಗಳಾರತಿ ತಗೊಂಡು ಹೊರಗೆ ಬಂದ್ಬಿಟ್ಟು ಏನು ಮಾಡಿದೆ? ಇನ್ನೂ ನಮ್ಮಂಥವ್ರು ಬಿಟ್ಟರೆ ಹೆಂಡತಿ ಕೊಡು, ಮಕ್ಕಳು ಕೊಡು, ಭಾಗ್ಯ ಕೊಡು, ಆರೋಗ್ಯ ಕೊಡು, ಆಯುಷ್ಯ ಕೊಡು, ಬರೀ ಕೊಡು 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 ಅಷ್ಟೇ ಆಗಿದೆ. ಯಾವ್ದು ಬೇಕೋ ಅದು ಕೇಳೋದು.
ಕೊಟ್ಟಿದ್ದಾರೆ ಸಾಹಿತ್ಯದಲ್ಲಿ. ವಾಯುದೇವರು ನಮಗೆ ಹೇಳಿಕೊಡ್ತಾರೆ. ಇದೇ ಹರಿದಾಸ ಸಾಹಿತ್ಯದಲ್ಲಿ ಮಧ್ವಾಚಾರ್ಯ. ಮಧ್ವಾಚಾರ್ಯ ಏನು ಹೇಳಿಕೊಟ್ರು ನಮಗೆ? ದೇವರಲ್ಲಿ ಹೋದರೆ ಏನು ಕೇಳಬೇಕು ಗೊತ್ತೇ ಇಲ್ಲ. ಅವರಿಗೆ ಕಾಯಿ ಮಾಡಿಸ್ಕೊಂಡಿದ್ದು, ಕರ್ನಾಟಕ ಮಾಡ್ತಿದ್ದು, ರಥೋತ್ಸವ ಮಾಡ್ತಿದ್ದು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಊಟ ಮಾಡಬೇಕು, ಮರಿಬೇಕು, ತಿರುಗಬೇಕು, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ. ದಾಸರು ಮೊದಲು ಶ್ರೀಮದಾಚಾರ್ಯ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಹರಿದಾಸರು ಮಧ್ವಾಚಾರ್ಯ ನಡೀತಾರೆ. ಜನನೀ ಜನಕಾತ್ಮಜಮಿಖಾದವರು ಈ ದೇಹ ಬಂದವರಿಗೊಂದು ಅಸ್ಥಿಗತಾಗಿ ನಾವು ಜ್ಞಾನ ಬಂದುಬಿಟ್ರೆ ನಾವಿಲ್ಲಿ ನಿಜಾವತಿಗಳು ಇರೋದೇ ಇಲ್ಲ. ಧೈರ್ಯಾಸನ ಮಾಡಿಕೊಂಡು ಮಾಯಾಪತಿ ವಾಸುದೇವರಲ್ಲಿ ಮುಕ್ತ ಸ್ಥಾನದಲ್ಲಿ ಶ್ವೇತಡ್ಡಿ ಬರಂತಾಸ ವೈಕುಂಠದಲ್ಲಿ ಮಧ್ವಾಚಾರ್ಯರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಹರಿದಾಸರು ಕರೆಸ್ತಾರೆ. ಇದೇ ಎರಡರಿಂದ ವಿಷಯ. ಅದು ಬಿಟ್ಟು ಕೆಲಸ ಮಾಡ್ತಾರೆ. ಜನನೀ ಜನಕಾತ್ಮಜಮಿಖಾದವರು ದೇಹ ಬಂದವರು ಅನುಕೂಲ ಇದ್ದಾಗ ಅತಿ ಹಿತರಿವರು ನೇಮಿತ್ತರು ತೊಲಗೆ ಅವರ್ಯಾರು ಅವರಿಗೆ ನಾನ್ಯಾರು ಹಾಗಲ್ಲಾವೆನ್ನು ಅನುಗಾರವು ಸಲಹುವರನ್ನು ನೀತೋರು. ಬರೀ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ನಮ್ಮ ಮುಂದೆ ಎಲ್ಲರೂ ಹುಡ್ತಾ ಇದ್ದಾರೆ, ನಮ್ಮ ಮನೆಗೂ ಹುಡ್ತಾ ಇದ್ದಾರೆ, ಎಲ್ಲರೂ ಸಾಯ್ತಾ ಇದ್ದಾರೆ. ಎರಡೇ ಕಾರಣ ನಮಗೆ. ಒಂದು ನಾಮಕರಣ, ಇನ್ನೊಂದು ಸರ್ಟಿಫಿಕೇಟ್. ಎರಡು ಬೇಳೆ, ಒಂದು ಕಡಲೆಬೇಳೆ, ಇನ್ನೊಂದು ಉದ್ದಿನ ಬೇಳೆ. ಹುಟ್ಟಿದ ನಾಮಕರಣದಲ್ಲಿ ಕಡಲೆಬೇಳೆ ಹಾಕಿ ಹೂರ್ಣ ಮಾಡಿ ಹೋಳಿಗೆ ಮಾಡು, ಸಕ್ಕರೆ ಉದ್ದಿನ ಬೇಳೆ ಹಾಕಿ ಒಳಗೆ ಮಾಡಿ. ನಿನ್ನ ಜನ್ಮ ಪೂರ ಇಷ್ಟೇ ಆಗಬೇಕು. ದಾಸರು ಹೇಳ್ತಾರೆ, ಬೇಡ ಜನನ ಮರಣ ಸ್ಥಿತಿ ಜನ್ಮದಲ್ಲಿಯೂ ಕ್ಷಣವೂ ಬಿಡದರೆ ಕಾಯುವ ಅನಿಮಿತ್ತ ಬಂದು ಶ್ರೀನಿವಾಸ ಸಲಹೋ ಎನ್ನನು ನೀನೆ ಅನ್ಯಾರಕ್ಷಕರನು ನಾನೆಯೋ ಆರಸಿ ನೋಡಲು ಕಾಣೆ ಕರುಣಾಸಾಗರನೇ. ದಾಸರು ಒಂದು ವೇಳೆ ಕಳೆದು ಬಿದ್ದರೆ ಇಮಿಡಿಯೇಟಾಗಿ 108 ಫೋನ್ ಮಾಡಿ ಆಂಬ್ಯುಲೆನ್ಸ್ ತರಿಸಿ ಆಸ್ಪತ್ರೆ ಒಳಗೆ ಕರ್ಕೊಂಡು ICC ಒಳಗೆ ಕರ್ಕೊಂಡು ಬಿಟ್ಕೊಟ್ಟು ಹೊರಗೆ ಬಾಲ್ಕನಿ ಒಳಗೆ ನಿಂತ್ಕೊಬೋದು ನಾವು. ಇವತ್ತು ದಾಸರು ಮುಗಿತು ಅಂತ ದಾಸರು ರೆಕಾರ್ಡ್ ಹೋಗ್ತಾರೆ. ನಾವು ಹೋಗೋಣ, ಎಲ್ಲರೂ ಬರ್ತೀವಿ, ನಾನಂತೂ ಬರೋದು ಗೊತ್ತಾ. ಯಾರು ಹೋಗೋದಿಲ್ಲ. ICC ಒಳಗೆ ಹಾಕಿದ ಮೇಲೆ ಸ್ವಾಮಿ ಒಬ್ಬ ಇರ್ತಾನೆ. ಯಾರು ನೀನು ಆಶಾ ಪಾಶದಿಂದ ಬೆಳೆಸಿ ಪ್ರೀತಿ ವ್ಯಾಮೋಹ ಮಾಡಿ ಕಟ್ಟಿಟ್ಟು ಕೊಡೋದಿಲ್ಲ 75 ವರ್ಷ, ಅವನು ಕೂಡ ಹೊರಗೆ ಹಾಕಿರ್ತಾನೆ. ಅಡ್ಮಿಷನ್ ರೆಸ್ಟ್ರಿಕ್ಟೆಡ್. ICC ಒಳಗೆ 4 ಎಂಟ್ರಿ, 9 ಎಂಟ್ರಿ, ಎಲ್ಲ ಹೊರಗೆ. ಡಾಕ್ಟ್ರು ಬರೋದು ಟೈಮ್ ಇದೆ. ಸ್ವಾಮಿ ಒಳಗೆ ಬರ್ತಾನೆ, ನೋಡು ಯಾರೂ ಇಲ್ಲ, ಎಲ್ಲರೂ ಹೊರಗೆ ಹಾಕಿದ್ದೀನಿ. ವಿಸಿಟಿಂಗ್ ರೂಮ್ಗಳು ನೀನು ನಾನು ಇಬ್ಬರೇ ಮಾತಾಡುವ. ಪುರಾಣ ಇಲ್ಲ, ಏಕಾಕ್ಷಿ ಇಲ್ಲ, ಭಾಗವತ ಇಲ್ಲ, ಭಜನೆ ಮೊದಲೇ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಸತ್ಕರ್ಮ ಅನುಷ್ಠಾನ ಇಲ್ಲ, ಏನಿಲ್ಲ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಾರು ನಾನು ನೀವಿಬ್ಬರೇ. ಏನು ನಿಮ್ಗೆ ಹೇಳಿ ಹಾಗೇನು ಮಾಡ್ತೀವಿ? ಸ್ವಾಮಿ ಬೇಡ, ನಮ್ಮಪ್ಪ ಈ ಜನ್ಮ ಬೇಡ. ಇದೇ ನಮ್ಮ ಒಳಗೆ ಹಾಕಿ ದೇವರು ಕೇಳ್ತಾನೆ. ವ್ಯಾಸರಾಜರು ಅಂತಾರೆ, ಜನಿಸಲಾರೆ ನಾನು ಜನಿಸಲಾರೆ ವನದಾಕ್ಷ ನೀ ಅಂದು ನುಗ್ಗಿಗೆ ಅಲ್ಲದೆ ನೀನು ಪೇಕ್ಷೆಯ ಮಾಡೆ ಬೆರಗತಿಯಾರೆ ನಿಧನಗೋಚರನೆ. ಕೃಷ್ಣ ಎಲ್ಲರೂ ಇದು ಭಾಗ್ಯರಾಗಿರೋಲ್ಲ, ನೀನು ಬದುಕಲಿ ಕೇಳಲ್ಲ. ಅವರು ವಿಶ್ವಭಾನ ಹೋಗ್ತಾ ಇರ್ತಾರೆ, ತಿರುಪತಿ ಉಂಡಿ ದುಡ್ಡು ಹಾಕ್ತೀನಿ, ಮಕ್ಕಳಿಗೆ ಹಾಕ್ತೀನಿ ಬೆಳ್ಕೊತಾ ಇರ್ತಾರೆ. ನಿನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅರ್ಥ ಮಾಡ್ಕೊಂಡು
ಜನನ ಮರಣ ತಿಥಿ ಜನುಮದಲ್ಲಿ ನಮಗೆ ಬೇಕಾಗಿದ್ದು ಶ್ರೀನಿವಾಸ ಸಲಹೋ ಎನ್ನನು ನೀನೆ ಅನ್ಯ ರಕ್ಷಕರನ್ನ ಎಂದು ಆರಸಿ ನೋಡಲು ಕಾಣೆ ಕರುಣಾಧಾರನೆ ದೀನ ಜನರ ಸುಲಭೇರಿಸುವ ಜಗತ್ರಾಣ ಪ್ರಾಣ ಬಗೆ ನರಸಿಂಹ ಶ್ರೀನಿವಾಸ ಸಲಹೋ. ಯಾರು ಜೊತೆಗೆ ಬರೋಣ, ಶ್ರೀನಿವಾಚಾರ್ಯ ಹೇಳ್ತಾರೆ ಜಾಗ್ರತೆ ಆಗಿರು. ಯಾರನ್ನಾದ್ರೂ ಹೋಗಿ ಮಾತಾಡ್ಸಿಕ್ಕೆ ಹೋಗ್ತೀವಿ, 86 ವರ್ಷ ಮುಗಿ ಹೊರಗೆ ಕೂತಿರ್ತಾಳೆ, ಒಳಗೆ ಬಾಡಿ ಇರುತ್ತೆ. ನಾವು ಹೋಗಿ ಅವ್ರನ್ನ ಕೇಳ್ತೇವೆ, ಅಯ್ಯೋ ಪಾಪ ಒಳ್ಳೆ ವ್ಯಕ್ತಿ, ಸಣ್ಣ ವ್ಯಕ್ತಿ ಹೋಗ್ಬಿಟ್ಟ, ಏನಮ್ಮ ನೀನು ಕೂತಿದ್ದೇವೆ, ನೀನು ಹೋಗಿರ್ಬಾರ್ದೇನಮ್ಮ ಅಂತ ಹೇಳಿ ನೋಡ್ರಿ. ಯಾಕೋ ಮಗನ ನಿನಗೆ ಗಂಜಿ ಮಾತಾಡ್ತಿದ್ದು ಹೋಗ್ತಾರೆ, ನನಗೂ ಸಾಯಿತಾನೆ ಹೊರ ಹಾಕೋನು. 98 ವರ್ಷ ಆದರೂ ನಾವು ಹೊರಳಿಕ್ಕೆ ರೆಡಿ ಇಲ್ಲ. ನಮ್ಮ ಸತಿಗೆ ಬರೋರು ಯಾರು? ನೀವು ಅವಲೋಕನದಿ ಎನ್ನ ಪಾವನ ಮಾಡಲು ದೇವರಣ್ಯ ಭಾವಂಕಟಶೈಲಾಧಿಪನನ್ನನಗೆ ಶ್ರೀಧರನೆರ ಕುಡಿ ಈತಾನುಷಧನದಿ ನೀ ತ್ವರಿತದಿ ಜಗನ್ನಾಥ ವಿಠಲ ಪ್ರಭುವೇ ಭಾವಂಕಟಶೈಲಾಧಿಪ ಸರ್ವನ ಸ್ವಾಮಿ. ನಾಳೆ ಅಧಿಕ ಮಾಸ ನಮ್ಮ ಮನೆಗೆ ಒಂದು ಲೋಟ ಹಾಲು ಕೊಡ್ತೀನಿ, ಒಂದು ಹಬ್ಬಕ್ಕೆ ದಾನ ಕೊಡ್ತೀನಿ, ಒಂದು ತಗೊಂಡಪ್ಪ ಅಂತೇಳಿ ಹಣ್ಣು ಯಾರಾದ್ರೂ ಕರೆದ್ರೆ ನಾನಿದ್ದು ಕರೀಲ್ಲ, ನೀವು ಕರೆದಿದ್ದೀನಿ ಆಚಾರ್ಯ ಕೇಳ್ತೀವಿ ಅದು ನಮಸ್ಕಾರ ಮಾಡ್ತೀವಿ. ಆಚಾರ್ಯ ಬರಲಿ, ಆಚಾರ್ಯ ಬರಲಿ, ಆಚಾರ್ಯ ಬರಲಿ. ಏನು ಆಚಾರ್ಯ ಬರಲಿ? ಅಮ್ಮ ಅಪ್ಪನ ಹೋಗಿ ಒಳಗೆ ಸ್ವಾಮಿನ ಕರೆದೆ ಅವನು ಬಾಡಿಗಾರಳಿಯನು ಕಲ್ಲಿನ ಮ್ಯಾಲೆ ಇಡಾಗಿ ನಾಟಿದರೆ ಮನೆಯೊಳಗೊಂದು ತುಳಸಿ ಗಿಡ ಬರೋದಿಲ್ಲ, ನೀರು ಹಾಕಿ ಪಾಕ ಮಾಡಿ ಬೆಳೆಸಿ ಒದ್ದಾಡಿದ್ರು ಬರೋಲ್ಲ. ಮಣ್ಣೊಳಗೆ ಬೆಳೆಯಬೇಕಾದ ಗಿಡನೇ ತುಳಸಿ ಗಿಡನೇ ನಮ್ಮ ಮನೆ ಬೆಳೆಯಲ್ಲ, ಪೂಜೆ ಮಾಡಿದ್ಲೇ ಮಾಡಿ. ಅಪ್ಪ ತಿಮ್ಮಪ್ಪನ ಪರ್ವತ ಹತ್ತೋ ವೇಳೆ ಬರೀ ಕಲ್ಲು ಬೆಟ್ಟಗಳು, ಬರೀ ಬೆಟ್ಟಕ್ಕೆ ದೇವರು ನೋಡೋದಲ್ಲ, ಇನ್ನು ನೋಡ್ಬೇಕು. ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ಬಂಡೆಗಳು ಮಧ್ಯೆ ಗಿಡಗಳು ಬೆಳೆದಿರ್ತವೆ, ಬೇರುಗಳು ಕಾಣಿಸ್ತಾರೆ, ಒಂಚೂರು ಮಣ್ಣಿರಲ್ಲ. ಎರಡು ಬೆಟ್ಟಗಳ ಕಲ್ಲುಗಳ ಮಧ್ಯ ಅದ್ಭುತವಾದ ಮರಗಳು ಬೆಳೆದಿರ್ತವೆ. ಯಾವ್ದು? ದಾಸರು ಹೇಳ್ತಾರೆ, ಬಾಳೆದ ಅರಳಿದರು ಕಲ್ಲಿನ ಮ್ಯಾಲೆ ಇಡಾಗಿ ನಾಟಿದರೆ ತುಳಸಿ ಗಿಡ ಬೆಳಿಗೊಂಡರು ಕಲಿರು ಮೂಡಿ ಬರುವುದುಂಟೆ ರೂಢಿಗೊಳೆಯ ನೀ ನೋಡಲಿಕ್ಕ ಮ್ಯಾಲೆ ಯಾರಿಗೆ ದೂರುವೆನು ಹೇಗಿರಾಯ ಯಾರನ್ನ ಸಲಹುವ ಮರ ನೋಡಿ ಕೇಳಬೇಕು ನಾವು. ಮಾಡಿದ ಅರಳಿ ಏನು ಒಂದು ಸಾಧನೆ ಇಲ್ಲ, ಸಂಧ್ಯಾವನ ಇಲ್ಲ, ಜಪ ಇಲ್ಲ. ನೀನು ಏನು ಬೇಕಾದ್ರೆ ಮಾಡ್ಕೊ, 4 ಪಾಯಿಂಟ್ ಆಯ್ತು ಮಾಡ್ಕೋ ಸಾಕು ಅಂತ ಅಂದೆ. ಏನು ಬೇಡ, ಯಾವ ಬೇಡ. ನಮ್ಮದು ಒಂದು ಪ್ರೋಗ್ರಾಮ್ ಇದೆ, 5 ಪಾಯಿಂಟ್ ಪ್ರೋಗ್ರಾಮ್. 4 ಮಾಡಿ ಸಾಕು, 4 ಅದಕ್ಕೂ ನಾವು ರೆಡಿ ಇಲ್ಲ. ಏನು ಮಾಡಬೇಕು? ಪ್ರತಿನಿತ್ಯ ಒಂದು ಶ್ಲೋಕ ಬೇಡ, ಅರ್ಧ ಶ್ಲೋಕ ಬೇಡ, ಕಾಲ್ ಭಾಗ ಭಾಗವತ ಶ್ಲೋಕ ಕೇಳು. ಶ್ಲೋಕಾರ್ಥಂ ಶ್ಲೋಕಪಾಲಂ ನಿತ್ಯಂ ಭಾಗವತೋತ್ತಮಂ ಎಪ್ಪಟೇ ಶೃಣಿಯಾ ನಿತ್ಯಂ ಗೋ ಸಹಸ್ರ ಫಲಂ ಜಪೇ. ಒಂದು ಕಾಲ್ ಭಾಗ ಭಾಗವತ ಶ್ಲೋಕ ಕೇಳು, ಶಾಲಂಕೃತವಾದ 1000 ಗೋದಾನ ಮಾಡಿದ ಫಲ ಕೊಡ್ತೀರಿ ಅಂತ ಹೇಳಿ. ಭಾಗವತ ಕೇಳ್ತಾ ಇದೀವಾ? ಇಲ್ಲ. ಸಕಲ ಗ್ರಂಥಗಳೆಲ್ಲ ಭಾಗವತದ ಹಿಂದೆ ನಿತ್ಯ ಭಾಗವತಗಳು. ಎರಡನೇದು ಸಕಲ ತೀರ್ಥಗಳೆಲ್ಲ ಸಾಲಿಗ್ರಾಮದಿಂದ. ಎಷ್ಟೇ ಒಂದು ಸಾಲಿಗ್ರಾಮಕ್ಕೆ ಒಂದು ಉದ್ದರಣಿ ನೀರು ಹಾಕಿ ಅದನ್ನು ತಗೊಂಡ್ಬಿಡು,
ನಿನ್ನ ಕುಲವೇ ಉದ್ಧಾರ ಮಾಡ್ತೀನಿ ಕಾಣ್ತದೆ ಹೇಳ್ತಾನೆ. ಯಾವ ಚೋಳರಾಜನ ಮುಂದೆ ಆ ಬಾಲಕ ಬಂದು ಕೊಡಾರಿಕೊಂಡು ಹುತ್ತದಲ್ಲಿರ್ತಕ್ಕಂಥ ಶ್ರೀನಿವಾಸ ದೇವರನ್ನು ಹೊಡೆಯಲಿಕ್ಕೆ ಬಂದಾಗ ದೇವರು ಹೇಳ್ತಾನೆ, ಒಂದು ದಳ ತುಳಸಿ ಒಂದು ಬಿಂದು ನೀರು ಹಾಲು ನನ್ನ ತಲೆ ಮೇಲೆ ಸಾಲಿಗ್ರಾಮಕ್ಕೆ ಹಾಕಿಬಿಟ್ರೆ ಅವನ ಕುಲವನ್ನೇ ಉದ್ಧಾರ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಇವತ್ತು ಈ ಗೋವು ಬಂದು ಹುತ್ತದಲ್ಲಿರ್ತಕ್ಕಂಥ ನನಗೆ ನಿತ್ಯ ಹಾಲು ಅಭಿಷೇಕ ಮಾಡ್ತಾ ಇದೆ. ಈ ಪೆಟ್ಟು ನಾನು ಗೋವಿಗೆ ಕೊಟ್ಟು ಬಿಟ್ಟರೆ ನಾಳೆ ಏನು ಸಾವಿರ ಪುರಾಣ ಹೇಳ್ತೀನಿ. ಒಂದು ಹಾಲು ಅಭಿಷೇಕ ಮಾಡಿದ ಗೋವಿಗೆ ಪೆಟ್ಟನ್ನೇ ನೋಡಿದ ದೇವರು ನಮ್ಮನ್ನೇನು ಉದ್ಧಾರ ಮಾಡ್ತಾರೆ ಅಂತೇಳಿ ನಾವು ಹಾಲು ಅಭಿಷೇಕ ಮಾಡೋದನ್ನು ಬಿಟ್ಬಿಡ್ತೀವಿ ಅಂತೇಳಿ ಸ್ವಾಮಿ ಆ ಗೋಪಾಲಕನಿಗೆ ಬಿದ್ದ ಪೆಟ್ಟನ್ನು ಆಕಳಿಗೆ ಬಿದ್ದ ಪೆಟ್ಟನ್ನು ತಾನೇ ತಗೊಂಡಿದ್ದಾರೆ. ಯೋಗಕ್ಷೇಮ ಮಹಾಮ್ಯ ಸಾಲಿಗ್ರಾಮ ಕ್ಷೇತ್ರ ಎರಡಾಯ್ತು. ಮೂರನೇದು ಸಕಲ ವೃಕ್ಷಗಳೆಲ್ಲ ಶ್ರೀ ತುಳಸಿಯ ಹಿಂದೆ. 1000 ಗಿಡ, ಒಂದು ತುಳಸಿ ಗಿಡ ಮನೆಯೊಳಗಿರಬೇಕು. ಎನ್ನುವುದೇ ಸರ್ವತೀರ್ಥಾನಿ ಎನ್ನುವುದೇ ಸರ್ವದೇವತಾ ಯದಾಗ್ರೇ ಸರ್ವವೇದಾಶ್ಚ ತುಳಸಿತ್ವಾಂ ನಮಾಮ್ಯಹಂ. ಆಚಾರ್ಯರಿಗೆ ಹಾಡು ಶ್ಲೋಕ ಪುರಂದರದಾಸರು ಹೇಳ್ತಾರೆ, ಮಧ್ವ ಸಿದ್ಧಾಂತದ ಮಧ್ವಾಚಾರ್ಯರು ಸಿದ್ಧಾಂತವನ್ನು ನಾನು ಹೇಳ್ತಿರ್ತಾರ. ತುಳಸಿ ಗಿಡಕ್ಕೆ ನೀರು ಹಾಕೊಳ್ಳಿ ಏನು ಮಾಡ್ಬೇಕು? ಎಲ್ಲಿ ಶ್ರೀ ತುಳಸಿಯ ಮನೋ ಪುರಂದರದಾಸರು ಉದ್ದೇಶ ಮಾಡಬೇಕು. ಉದ್ದೇಶ ಏನು? ಬೆಳಗ್ಗೆ 6 ಗಂಟೆ ತುಳಸಿ ಪೂಜೆ ಮಾಡಬೇಕು, 11 ಗಂಟೆಗೆ ಅಲ್ಲ. ಎಲ್ಲಿ ಶ್ರೀ ತುಳಸಿಯ ಮನೋ ಅಲ್ಲಿಯೋ ಶ್ರೀನಾರಾಯಣರು ಗಂಗೆ ಯಮುನೆ ಗೋದಾವರಿ ಕಾವೇರಿ ಅಧವಳಿಸುವ ಮಣಿ ಕಣಿಕೆಯು ತುಂಗಭದ್ರಾ ಕೃಷ್ಣವೇಣಿ ತೀರ್ಥಗಳೆಲ್ಲ ಮುಗಾಡಿಸುವ ಮೂಲ ವೃಕ್ಷ ಸರಸೇಜ ಭವ ಸುರಪಾ ಪಾವಕ ಚಂದೇನ ಸೂರ್ಯ ಮೊದಲಾದವರು ಶ್ರೀರಮಣನಾಜ್ಞೆಯಿಂದಗದಂತೆ ತರು ಮಧ್ಯದಲ್ಲಿ ನಿತ್ಯ ನರಸಿಪ್ಪರೋ ಎನ್ನುವುದೇ ಸರ್ವತೀರ್ಥಾನಿ ಎನ್ನದೇ ಸರ್ವದೇವತಾ. ಕೊನೆಗೆ ಏನಾಯ್ತು? ಋಗ್ವೇದ ಯಜುರ್ವೇದ ಹೆಣ್ಮಕ್ಳು ವೇದ ಓದಬಾರ್ದು. ಅದಕ್ಕೆ ಪುರಂದರದಾಸರು ತುಳಸಿ ಪೂಜೆ ಮಾಡಿದ್ರು, ನಿಮಗೆ ವೇದ ಕಲಿಸ್ಬಿಡುತ್ತೆ. ಋಗ್ವೇದ ಯಜುರ್ವೇದ ಅದಕ್ಕೆ ತುಳಸಿ ಗಿಡವನ್ನು ಹೆಣ್ಮಕ್ಳು ಮುಖ್ಯತ್ವಬಾರ್ದು. ವೇದಗಳಿದೆ, ಋಗ್ವೇದ ಯಜುರ್ವೇದ ಸಾಮಧರ್ಣ ಅಧವಳಿಸುವ ವೇದ ಘೋಷಗಳು ಅಗ್ರಭಾಗದಲ್ಲಿದೆ ಬೆಟ್ಟದೊಡೆಯನಲ್ಲಿ. ಒಂದೊಂದು ಧಳದಲ್ಲಿ 5317 ರೂಪದಲ್ಲಿ ಕೃಷ್ಣ ಇದ್ದಾನೆ. ಅಗ್ರಭಾಗದಲ್ಲಿದೆ ಬೆಟ್ಟದೊಡೆಯನಲ್ಲಿ ಶೀಘ್ರದಿಯುಲಿವ ಶ್ರೀ ಪುರಂದರ ವಿಠಲ. ಯಾವ ಗುಡಿ ಬೇಡ, ಯಾವ ಕ್ಷೇತ್ರ ಬೇಡ, ಯಾವ ಪೂಜೆ ಬೇಡ, ಯಾವ ವೇದ ಬೇಡ. ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಚೂರು ನೀರು ಹಾಕಿಬಿಡು, ಇನ್ನ ವೈಭವ ಯಾರಿಗೆ ಉಂಟು? ಬ್ರಹ್ಮಾದಿ ದೇವತೆಗಳು, ಗಂಗಾದಿ ಕೀಟಗಳು, ಬೆಟ್ಟದೊಡೆಯ 4 ವೇದದ ಸನ್ನಿಹಿತವಾಗಿರ್ತಕ್ಕಂಥ ಮನೆಯೊಳಗೆ ತುಳಸಿ ಇರಬೇಕು. 4ನೇದು ಏಕಾದಶಿ. ಸಕಲ ಗ್ರಂಥಗಳೆಲ್ಲ ಸಕಲ ವ್ರತಗಳು ಎಲ್ಲ ಏಕಾದಶಿಯ ಹಿಂದೆ. ಸೋಮವಾರ ಮಾಡ್ತೀನಿ, ಗುರುವಾರ ಮಾಡ್ತೀನಿ, ಶನಿವಾರ ಮಾಡ್ತೀನಿ, ಯಾವ ವಾರ ಮಾಡ್ತೀನಿ, ಏಕಾದಶಿ ಮಾಡ್ತೀನಿ. ಲೋಟ ಕಾಫಿ ಕುಡಿತೀನಿ ಆಚಾರ್ಯ.
ಎಲ್ಲ ಹೋಯ್ತು. ಸೋಮವಾರ ಹೋಯ್ತು, ಗುರುವಾರ ಹೋಯ್ತು, ಬುಧವಾರ ಹೋಯ್ತು, ಎಲ್ಲ ವಾರನೂ ಹೊಟ್ಟೆ. ಇದು ಬಹಳ ಮುಖ್ಯ. ಅದರಿಂದ ಈ ವಿಧಾತರ ದೇವತೆಗಳೆಲ್ಲ ವಿಷ್ಣುವಿನ ಸರ್ವೋತ್ತಮತ್ವ ಜ್ಞಾನದಿಂದ ಒಂದು ತುಳಸಿಯನ್ನು ದರ್ಶನ ಮಾಡಿ, ಒಂದು ಶಾಲಿಗ್ರಾಮ, ಒಂದು ಧರಣಿ ನೀರು, ಒಂದು ತುಳಸಿ ದಳ ಹಾಕಿ, ಒಂದು ಕಾಲು ಭಾಗ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಇಷ್ಟೆಲ್ಲ ಆಗಲ್ಲ ಆಚಾರ್ಯ, ಕೈಗಿಲ್ಲ, ಬರೋಲ್ಲ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನ ಆಚಾರ, ಅದು ಆಗಲ್ಲ ಆಚಾರ. ಕೃಷ್ಣಾಯ ವಾಸುದೇವಾಯ ಶ್ಲೋಕ ಪಾದಂ ವಾ, ಎಷ್ಟು ಸುಲಭವಾದದ್ದು. ವ್ಯಾಸರಾಜರು ಮೊದಲು ಹೇಳಿದ್ದಾರೆ. ಅದಕ್ಕೆ ಹರಿದಾಸಗಳಲ್ಲಿ ಶ್ರೀಮಧ್ವಾಚಾರ್ಯ, ಮಧ್ವಾಚಾರ್ಯ ಸಿದ್ಧಾಂತವರು ವ್ಯಾಸರಾಜರು ಶ್ರೀಮನ್ಮಧ್ವಮತೆ ಹರಿಪರತರ ಇಡೀ ಸರ್ವಮೂಲ 37 ಗ್ರಂಥಗಳು ಪಾರಾಯಣ ಮಾಡಿದ ಪುಣ್ಯ ಬಂದ್ಬಿಡುತ್ತೆ. ಇಷ್ಟು ಹೇಳಿದ್ರೆ ಸಾಕು ಮಧ್ವಾಚಾರ್ಯರನ್ನ, ಅವರ ವಿಷಯಗಳನ್ನು. ಮಧ್ವಾಚಾರ್ಯ ಎಲ್ಲ ಹಾಕಿ ಪೂಜೆ ಮಾಡಿ ದೀಪ ಹಚ್ಚಿ ಆದರೆ ಒಳಗೆ ಅವರು ಹೇಳಿದ್ದು ಮಾಡಿ, ಅದು ಕೂಡ ಹೇಳಿದ್ದು ನಾವು ಮಾಡಬೇಕು. ಬಹಳ ಬೇಕಾದವರು ಸಾರಿಗಳು ಮಠಕ್ಕೆ ಬರ್ತಾ ಇದ್ದಾರೆ, ತುಂಬ ಬೇಕಾದವರು. ಅದು ಸಾಕು ಹೇಳ್ತಾರೆ, ಏನು ಮಾಡಿದ್ದಾರೆ ಮಠಕ್ಕೆ ಅಂತ ಕೇಳ್ತಾರೆ. ಏನು ಸರ್ ಬರ್ತಾರೆ ಹೋಗ್ತಾರೆ, ಸುಮ್ಮನೆ ಬರ್ತಾನೆ ಹೋಗ್ತಾರೆ, ಏನು ಪ್ರಯೋಜನ? ಮಠಕ್ಕೆ ಏನು ಮಾಡಿ, ಮಠಕ್ಕೆ ಏನು ತಿಳ್ಕೊಂಡು ಏನಿದ್ದಾರೆ? ಬರೀ ಮಧ್ವಾಚಾರ್ಯ ಅಂತ ಹೇಳಿ ಪ್ರಯೋಜನ ಇಲ್ಲ. ಬರ್ತೇವೆ ಮುಂದೆ ಹೇಳ್ತೇವೆ. ಬರೀ ಮಧ್ವಾಚಾರ್ಯರಲ್ಲ, ಮಧ್ವಾಚಾರ್ಯರು ಏನು ಹೇಳಿದ್ರು ಅದನ್ನು ಕೇಳಬೇಕು. ವ್ಯಾಸರಾಜರು ಹೇಳ್ತಾರೆ ಶ್ರೀಮನ್ಮಧ್ವಮತೆ ಹರಿಪರತರ ಸತ್ಯಂ ಜಗತಿ ತತ್ಪದೋ ಭೇದೋ ಜೀವನಃ ಹರೇರಂಜನಃ ವಿಜೋತ್ಸವಂ ಗತಃ ಮುಕ್ತಿಹೀನೈಕ ಸುಖಾನುಭೂತಿಃ ಅಮಲಾ ಭಕ್ತಿಶ್ಚ ತತ್ಸಾಧನಂ ರಕ್ಷಾಃ ಹೃದಯಂ ಪ್ರಮಾಣಮಖಿಲಂ ನಾಯೈಕವೇದ್ಯೋ ಹರಿಃ. ಏನು ಅರ್ಥ ಆಗಲ್ಲ ಆಚಾರ್ಯ. ಅದೇ ವ್ಯಾಸರಾಜ ತಿರುಗಿ ಅಂದರು, ಅರ್ಥ ಆಗಲ್ಲ ನಾ ಹೇಳ್ತೀನಿ ಬಂದು ಹೇಳೇ ಮಕ್ಕಳಿಗೂ ಹೇಳಿಕೊಟ್ಟವರು ನಮ್ಮ ವ್ಯಾಸರಾಜ ಹೇಳ್ತಾರೆ. ಮಧ್ವಾಚಾರ್ಯರು ಹೇಳ್ತಿಲ್ಲಪ್ಪ, ಏನು ಮಾಡಬೇಕು, ಏನು ಮಾಡಿ, ಏನು ಮಧ್ವಾಚಾರ್ಯರಿಗೆ ನಮಗೆ ಏನು ಸಂಬಂಧ, ಯಾಕೆ ಮಾಡಬೇಕು? ಅನುಮಾನವಿಲ್ಲ ಆನಂದ ತೀರ್ಥರ ಮಠವ ಜನ್ಮ ಜನುಮದಲ್ಲಿ ಕೊಡುಕಂಡ್ಯ ಹರೇ. ಬ್ರಹ್ಮಾಂಡ ಗರುಡಶಾಸ್ತ್ರ ಇಷ್ಟದೈವ ದರೆಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂಸ್ಕೃತಿಯ ಜನ್ಮದಲ್ಲಿ ನಾವು ಹೇಳ್ತೇವೆ. ವ್ಯಾಸರಾಜರನ್ನು ಹೇಳಿಕೊಡ್ತಾರೆ, ಅಷ್ಟೆಲ್ಲ ಕಷ್ಟ ಪಡಬೇಡ. ಅನುಮಾನ ಇಲ್ಲ ಆನಂದ ತೀರ್ಥರ ಮಠವ ಜನುಮ ಜನುಮ ಮಧ್ವಮತದಿ ವಿಜಯರಾಜರು ಮಾತನಾಡಿದ್ದಾರೆ. ಮಧ್ವಮತದಿ ಹುಟ್ಟದವನ ಜನ್ಮವೇ ಆತಕ್ಕೆ ಹಂಗಂದ್ರು ಇಲ್ಲ. ಏನಂದ್ರೆ ಹುಟ್ಟಿನೇ ನಾವೆಲ್ಲ ಈಗ ಆಗಿದ್ದೀವಿ. ಬರೀ ಗಂಗಾ ಅಕ್ಷತೆ, ತುಳಸಿ, ಮಣಿಷಿಕ, ಈ ಕಚ್ಚೆ, ದಪ್ಪ ಅಕ್ಷತೆ ನೋಡೋದು ಎಲ್ಲ ನಾಟಕ. ನಿಜವಾದ ಯಾವುದು? ವಿಜಯರಾಜರು ಉಲ್ಟಾ ಮಾಡಿದರು. ಮತ್ತೊಂದು ಹುಟ್ಟಿದೆಲ್ಲ ಸಾಕು ಬಾ ಹೇಳ್ತೀನಿ. ಮಧ್ವತವ ಬಂದವನ ಭಕ್ತಿ ಆತಕ್ಕೆ 106 ಜನ ಆಚಾರ್ಯರು ಹುಟ್ಟಿದ್ರು. ಶ್ರೀಮದಾಚಾರ್ಯರ ಮುಂದೆ ಯಾವುದೋ ಗುಂಡಾಚಾರ್ಯದ್ದು ಮುಂದೆ ಕೇಳಿದರು, ನಿಮ್ಮ ಈ ಶತಮೂಲಗಳಿಗೆ ಅರ್ಥವಾಗುವಂತೆ ವ್ಯಾಖ್ಯಾನ ಮಾಡೋರು ಯಾರಿದ್ದಾರೆ ಮುಂದೆ? ಮಧ್ವಾಚಾರ್ಯ ಅನಾಥರು ನಡೀಬೇಕೇ ಬೇಡ, ಗುಂಡಾಚಾರ್ಯ, ಕೃಷ್ಣಾಚಾರ್ಯ, ರಾಮಾಚಾರ್ಯ, ನುಡಿದಾಸರು ಇಷ್ಟು ಜನನ ಬಿಟ್ಟು ದಬ್ಬಿಬಿಟ್ಟು ಅಲ್ಲಿ ಮುಂದೆ ಕೂತಿದ್ರು. ಬೇರೆ ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷರ ಎಲ್ಲ ಮನುಷ್ಯರೇ ದೂರ ದಬ್ಬಿದ್ರು. ನಮ್ಮ ಆಚಾರ್ಯ ಮುಂದೆ ಅವನು ಎತ್ತು ಕೂತಿತ್ತು. ಆ ಎತ್ತು ವ್ಯಾಖ್ಯಾನ ಮಾಡ್ತಾ ಇದ್ರು. ಇವತ್ತು ಶ್ರೀರಂಗ ಕ್ಷೇತ್ರ ಈಗ ತಮಿಳುನಾಡಿನಲ್ಲಿ
ಸಾವಿರಾರು ಜನ 500 ರೂಪಾಯಿ ಟಿಕೆಟ್ ತಗೊಂಡು ದರ್ಶನಕ್ಕೆ ವಿಶ್ವರೂಪ ದರ್ಶನಕ್ಕೆ ಆಗಿರ್ತಾರೆ. ದೇವ್ರ ಗುಡಿ ಬಾಗಿಲು ತೆಗೆದಿದ್ದು ಹೋಗೋದು ಯಾವುದು? ಒಂದು ಗೋಗು, ಒಂದು ಎತ್ತು, ಒಂದು ಕುದುರೆ, ಒಂದು ಆಣಿ, ಆಮೇಲೆ ನಾವು ಮನೆ ಬರ ಹೆಂಗಾಗಿದೆ. ಯಾಕೆ? ಮಧ್ಯವರ್ತ ಬಾಹ್ಯ ದೀಕ್ಷೆ ಬೇಡ, ಒಳಗಿರಬೇಕು. ಅನುಮಾನವಿಲ್ಲ ಆನಂದ ನಿರ್ಧರ ಮಥವ ಜನುಮ ಜನುಮದಲ್ಲಿ ಹರಿಕಥಾಂಶವನ್ನ ಜಗನ್ನಾಥಾಸರು, ಹರಿವಂತ ಸಾರವನ್ನ ಕನಕದಾಸರು. ಯಾರು ಮಠದ ಬಾಗಿಲು ಹಾಕೊಂಡು ಬೋಲ್ಟ್ ಹಾಕೊಂಡು ಒಳಗೆ ಕೂಡಿಸಿಕೊಂಡು ಹೇಳಿಲ್ಲ, ಎಲ್ಲ ರೋಡ್ಡವರು ಹೇಳಿದ್ದಾರೆ. ಯಾವ್ದಾದ್ರು ಒಂದು ದಾಸರು ಬಾಗಿಲು ಹಾಕಿ ಪಾಠ ಹೇಳಿದ್ದಾರೆ, ಎಲ್ಲ ರೋಟಿಗೆ ಬಂದವರು. ಮೆರವ ಬುದ್ಧ ಪುಂಡ್ರ ಎರಡಾರು ನಾಮರು ಕೊರಳಲ್ಲಿ ತುಳಸಿಯ ಮಣಿಮಾರೈದು. ವ್ಯಾಸರಾಜರು ಹೈವೇ ಒಳಗೆ ಕೂತ್ಕೊಂಡು ನಮ್ಮವ್ರು ಮಾತ್ರ ಒಂದು 20 ಜನ ಕೂಡಿಸ್ಕೊಂಡ್ರೆ ಹಚ್ಚರ ನಾಮ ಹೇಳಿಲ್ಲ. ಓಪನ್ ಅನೌನ್ಸ್ಮೆಂಟ್, ಓಪನ್ ಯೂನಿವರ್ಸಿಟಿ ನಮ್ಮದು. ವ್ಯಾಸರಾಜ ಹೇಳಿದ್ರು, ನೆರವ ಉದ್ವ ಪುಂಡ್ರ ಎರಡಾರು ನಾಮರು ಕೊರಳಲ್ಲಿ ತುಳಸಿಯ ಮಣಿಮಾಲೆಯು ಮೆರವ ಸುದರ್ಶನಾಯಣದಲ್ಲಿ ಶಂಖವು ಮೆರೆಯುತ್ತಾನೆ ಗೋವ ವೈಷ್ಣವ ಜನ್ಮವ. ಈ ವೈಷ್ಣವ ಜನ್ಮ ಏನು ಕೊಡುತ್ತೆ? ಹರಿಯೇ ಸರ್ವೋತ್ತಮ ನಾರೀರ ಭೂಮಿ ಬೊಮ್ಮ ಹರೇಂದ್ರ ಯಮರರು ತವ ಸೇವಕರು ವರತಾರತಮ್ಯ ಪಂಚವೇದ ಸತ್ಯವೆಂದು ಮರಳಿ ಬೀಳುವ ವಾಯು ಮಥದ ಜನ್ಮ ಅಲ್ಲ, ಸುಜ್ಞಾನವ ಮಾಧ್ಯಮದಲ್ಲಿ ಕಂಡ್ಯಾರೆ ಸಕಲ ಬುಧರೋತ್ತಮ ನಿಖರಗಳು ನಮ್ರತೆ. ಎಲ್ಲ ಒಂದು ಕಡೆ ಡಿವಿಯೇಷನ್ ಮಾಡಿ ಹೋಗಿದ್ದಾರೆ ನೋಡಿ. ತಿರುಪತಿಗೆ ಹೋಗ್ಬೇಕಾಯ್ತು, ನಾವು ಮಡಿ ಉಟ್ಕೊಂಡ್ಬಿಟ್ಟು ಕೈಯಾಗ ನೀರು ತಗೊಂಡು ಮಡಿ ಹಾಗೆ ಸರಿ ಹೋಗಿ ನೋಡ್ರಿ ಮಗ ಹೇಳಿ ನೋಡ್ರಿ ಎಷ್ಟು ಹಾಕ್ಬಿಡ್ತಾರೆ. ಅವ್ನು 2 ಕಂಪಾರ್ಟ್ಮೆಂಟ್ ತೆರೆದು ಬಿಟ್ಟಾಗ ನಿನ್ನ ತಂಬಿಗೆ ನಿನ್ನ ಕಚ್ಚಿ ನಿನ್ನ ಮಡಿಯೆಲ್ಲ ಎಗರಾಡುತ್ತೆ, ಮಾತಾಡೋದೇ ಇಲ್ಲ. ಗೋವಿಂದ ಗೋವಿಂದ ಬಂದಾಗ ನಿನ್ನ ವಿಶ್ರಾಮಪಡ ಹೊರಗೆ. ನಮ್ಮಪ್ಪ ಯಾರು? ಅರವಿಂದ ನಾಭ ಭಾರೋ ಅಖಿಲ ಪ್ರಭು ಭಾರೋ. ಎಲ್ಲರಿಗೂ ದೇವರು ಮಧ್ವಾಚಾರ್ಯ ಎಲ್ಲರಿಗೂ ಹೋಗ್ಬಿಡು. ಸಾಮಾನ್ಯ ನಾವಿನ ಅರ್ಥ ಮಾಡ್ಕೊಂಡ್ರೆ ಡ್ರೈನಲ್ಲಿ ಆಗ್ಬಿಟ್ಟಿದ್ದೀವಿ ನಾವು. ಪರಮಾತ್ಮ ಮಧ್ವಾಚಾರ್ಯರ ಅವತಾರ ಮಾಡಿದ್ದೇ ಅದಕ್ಕಾಗಿ ನಾವು ಹಾಳಾಗಬಾರ್ದು. ನಾವು ವೈಕುಂಠರ ಬಾಗಿಲಿಗೆ ಹೋಗಬೇಕು. 2 ಉದ್ದೇಶ ಹರಿದಾಸಗಳು. ಮಧ್ವಾಚಾರ್ಯರ ತತ್ವವನ್ನು ತಿಳಿಬೇಕು ಅಂದರೆ 2 ಮಾಡಬೇಕು. ಒಂದು ನಿಷಿದ್ಧ ಕರ್ಮ ತ್ಯಾಗ ಮಾಡಬೇಕು, ಇನ್ನೊಂದು ಸತ್ಕರ್ಮಾನುಷ್ಠಾನ ಮಾಡಬೇಕು. ಯಾರು ಮಾಡ್ತಾ ಇದ್ದೀವಿ? ಎಲ್ಲ ಓದಿದ್ರೆ ಪಾನ್ ಪ್ರಸ್ವಾನ್ ಪ್ರಭುತ ವೇದಿಗಳು ಕಾರ್ಯಕ್ರಮ ಮತ್ತೆ ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಸರ್, ಸ್ವಲ್ಪ ಹಾಕೊಂಡು ಬರ್ತೇವೆ. ಏನು ಮಾಡ್ತೇವೆ ನಾವು? ನಿಷಿದ್ಧ ಕರ್ಮ ತ್ಯಾಗ ಮಾಡೋದು, ಮತ್ತೆ ಸತ್ಕರ್ಮಾನುಷ್ಠಾನ ಮಾಡಿ ಕೋಟಿಗಟ್ಟಲೆ ವೆಚ್ಚ ಮಾಡಿ 2 ಗಂಟೆ ಅಕ್ಕಿ ಪಾಯಸ ಮಾಡಿಟ್ಬಿಟ್ಟು ಒಂದು ಡ್ರಾಪ್ ಬಿಲ್ವೆ ನೀಡಿದ್ರೆ ಕೃಷ್ಣಾರ್ಪಣ ನೀಡಿಬಿಟ್ಟು ಏನು ಸಾಧನೆ ಮಾಡ್ತಾ ಇದ್ದೀವಿ ನಾವು? ಜಗನ್ನಾಥ ಏನು ಸಾಧನ ಶರೀರವೇದು ನೀ ದಯಗೆ ಕೊಟ್ಟದು ಸಾಧಾರಣ ಅಲ್ಲ ಸಾಧು ಬಂದು ವೇದವಾದಿತ ಶ್ರೀ ಜಗನ್ನಾಥ ವಿಠಲನ್ನ
ಅಂತ ಜಗನ್ನಾಥ ದಾಸರನ್ನೇ ಬಿಟ್ಟಿಲ್ಲ ನಮ್ಮ ದೇವರು. ಅಂದರೆ ಅವರಿಗೆ ಹೊಟ್ಟೆ ನೋವು ಬಂದು ಸೋದರ ದ್ರೋಹ ಮಾಡ್ತಾರೆ, ಎಲ್ಲ ಚರಿತ್ರ. ನಮ್ಮಂತ ಪ್ರಾರಂಭಗಳಿಗಾಗಿ ದೇವರು ಶ್ರೀನಿವಾಸ ದೇವರು ವಿಜಯರಾಯರು ಮಾಡಿದ ಒಂದು ಡ್ರಾಮಾ ಅಷ್ಟೇ. ಮತ್ತೆ ಅವರೇನು ಅಕ್ಕಿ ಹಾಕಲ್ಲ, ಇವರೇನು ಹೊರಗೆ ಹೋಗಲ್ಲ, ಹೊಟ್ಟೆ ನೋವು ಬಂದು ನಮಗಾಗಿ ಒಂದು ಎಕ್ಸಿಬಿಷನ್ ವಿಡಿಯೋ ತೋರಿಸಿದ್ದಾರೆ ಅಷ್ಟೇ. ಮತ್ತೆ ಜಗನ್ನಾಥ ದಾಸರಿಗೆ ನಮಗಾಗಿ ಉದ್ದಾಹರಣೆ ಸ್ವತ್ತವಾದ ದ್ರೋಹ ಮಾಡಬಾರ್ದು. ಇನ್ನೇನು ಪ್ರಾಣ ಹೋಗುತ್ತೆ, ಎಲ್ಲಿ ಬಂದರು ಬೇಡಿ ಆಂಜನೇಯ ಮುಂದೆ ಬಂದರು. ಮತ್ತೆ ನೋಡ್ರೆಲ್ಲ ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ ಹೋಗೋದಿಲ್ಲ, ಒಂದು ಕಡೆ ಹೋಗಿ ಸೇರಲ್ಲ. ಜಗನ್ನಾಥ ದಾಸರು ನಿಂತಿದ್ದಲ್ಲಿ ಬೇಡಿ ಆಂಜನೇಯ ಗುಡಿ 3 ಲಕ್ಷ ಜನ ಇದ್ದಾರೆ ಅಲ್ಲಿ. ದಾಸ ಶ್ರೀನಿವಾಸಾಚಾರ್ಯ ಮುಂದೆ ಅವರೇ ಹೇಳಿದರು, ಸದನ ಶರೀರವೇನು ನಿದಯರೇ. ಬೇರೆ ಜ್ಞಾನ ಭಕುತಿಗಳಿಂದ ಹರಿದಾಂಸಾರ, ಜ್ಞಾನ ಭಕುತಿಗಳಿಂದ ವೇದೋಕ್ತಾನುಸಾರ ಸಹಸ್ರ ಜನ್ಮ ಅನ್ಯೂನ ಕರ್ಮ ಆಚರಿಸಿದ ನಂತರವೇ ಆಮೇಲೆ ನಿಂತು ಬಯಗಡ ಓಪನ್ ಆಗುತ್ತೆ. ನೀವು ಒಳಗೆ ಎಂಟ್ರಿ ಆಗಲ್ಲ. ನೀವು ಸುಮ್ಮನೆ ಮಾಡೋದು ಸಾಧನೆ ಅಲ್ಲ. ಪರಮಾತ್ಮನ ಪಾದ ಅದು ಭಜನೆ ಮಾಡಬೇಕು. ಸ್ವಾಮಿ ವಾಹನಗಳ ಮೇಲೆ ಬಂದಿದ್ದಾರಲ್ಲ, ಬ್ರಹ್ಮೋತ್ಸವ ವ್ಯಾಸರಾಜ ಹೇಳ್ತಾರೆ, 10 ವಾಹನ ಬರ್ತಾನೆ ದೇವರು. ಶೇಷವಾಹನ ಬಂತು, ಹಂಸವಾಹನ ಬಂತು, ಗರುಡ ವಾಹನ ಬಂತು, ಹನುಮಂತ ವಾಹನ ಬಂತು, ಕುದುರೆ ವಾಹನ ಬಂತು, ಕಟ್ಟಿಗೆ ರಥ ಬಂತು. ಎಲ್ಲರೂ ಮನುಷ್ಯ ವಾಹನ ನೋಡಿದೆ ಅಲ್ಲ, ಯಾಕೆ ಬಂದಿಲ್ಲ? ಮೊದಲ ಹೇಳ್ತಾರೆ ನಾನು ರೀ ಸಿಂಹದಾಗಿದ್ದಾನೆ ರೀ, ಅವ್ರು ನೋಡ್ರಿ ಕೋಕಿಲೆ ಇದ್ದಾಗಿದ್ದಾನೆ, ಬೈಲಿ ಕೂಡ ಕಟ್ಟ ಇದ್ದಾಗಿದ್ದಾನೆ, ಇವ ಕೋತಿ ಇದ್ದಾಗಿದ್ದಾನೆ, ಇವ ಮನುಷ್ಯನಾಗಿದ್ದಾನೆ ಅಂತ ಯಾವ್ದಾದ್ರು ಪ್ರಾಣಿ ಹೇಳ್ತಾರೆ ನೋಡಿ. ಮನುಷ್ಯ ಕಂಪ್ಲೀಟ್ಲಿ ಯೂಸ್ಲೆಸ್, ಯಾವುದಕ್ಕೂ ಎಕ್ಸಾಂಪಲ್ ಇಲ್ಲ. ಇದೆ ನಮ್ಮ ಮನೆ ಭಾಗ ಅಂತ ಕಾಮ ಕ್ರೋಧಾದಿಗಳ ತುಂಬಿಗೆ ಬಿಟ್ಟಿದೆ ಜಿಡ್ಡು. ಅವತ್ತೇ ಹೇಳ್ತಾರೆ ಅಂತ ಸಾಧನೆ ಬಹಳ ದೊಡ್ಡದಾಗಬೇಕು ನಮ್ಮಿಂದ. ಜ್ಞಾನಿಗಳು ದೊಡ್ಡದು. ಕನಕದಾಸರು ತಿರುಪತಿ ಬೆಟ್ಟಕ್ಕೆ ಬಂದಿದ್ದಾರೆ. ಬೆಟ್ಟದ ಮೇಲೆ ಭಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ 4 ಬೀದಿ ಒಳಗೆ. ನಮ್ಮಂಗೊಂದು ವ್ಯಕ್ತಿ ಬಂದರು, ಏಕಾಕ್ಷಿ ಪಾಪ ರಾತ್ರಿಗಳ ಜಾಗರಣೆ ಮಾಡ್ಕೊಂಡು ಮಳೆ ಗಿರಿ ಯಾವಳೆ ಉಟ್ಕೊಂಡು ಬೆಳಗ್ಗೆ ಹಾಕ್ಸಿ ಸ್ನಾನ ಮಾಡಿ ಪಾಲನೆಗೆ ಓಡ್ತಾ ಇದ್ದಾರೆ. ಅವಸರ ಬೆಟ್ಟದ ಮೇಲೆ ನಡೆದಿದ್ದು ಗೆಸೆಟ್ ಒಳಗೆ ಇನ್ನೂ ಇದೆ, ಟಿಟಿಡಿ ಗೆಸೆಟ್ ಒಳಗೆ. ಆಯ್ತು, ಏನೋ ಪಾಪ ಆಚಾರ ಹೋಗೋದ್ರೊಳಗ ದಾಸರು ಬರೋದ್ರೊಳಗ ಅವ್ರ ಮೈ ಮೇಲೆ ಕಂಬಳಿ ಹರ್ಕೊಂಡಿರ್ತಾರೆ ಕನಕದಾಸರು. ಬೆಳಕು ಈ ಇವ್ರ ಮೇಲೆ ತಲೆ ಬಾಯಿ ಬಂದಾಗ ಹಾಕ್ಬೇಕು. ಗೊತ್ತಿಲ್ಲ, ಗೊತ್ತಾಗಲ್ಲ ನಿಮಗೆ. ನಿನ್ನೆಲ್ಲ ಉಪವಾಸ ಹಾಕ್ತಾರೆ, ಜಾಗರಣೆ ಬೆಳಗ್ಗೆ 3 ಗಂಟೆಗೆ ಪೂಜೆ ಮಾಡಿದ್ದೀನಿ, ಬಾಗಿಲು ಹೋಗ್ತಾ ಇದ್ದೀನಿ, ಬಿಟ್ಬಿಟ್ಟಿಲ್ಲ ತಲೆಯಲ್ಲ. ಕ್ಷಮಿಸಬೇಕು, ಕ್ಷಮ ಮಾಡಿ, ಕ್ಷಮ ಮಾಡಿ. ಏನು ಕ್ಷಮಿಸೋದು ನೋಡಿ, ಹೊಟ್ಟೆ ಬಂದಿಲ್ಲ ಕೋಪ. ಆಯಿತು, ಆಚಾರ್ಯ ಏನು ಮಾಡಿದ್ರು, ಪಾಪ ತೆರಿಗೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ಪುಷ್ಕರಿಗೆ ಹೋಗಿ ಮೇಲೆ ಆಗುತ್ತೆ. ಪುಷ್ಕರಿಗಳು ಸ್ನಾನ ಮಾಡಿ ಬಿಡ್ತಾರೆ. ಇವರಿಗೆ ಮುಂದೆ ಕನಕದಾಸರು ಓದ್ತಾ ಇದ್ದಾರೆ. ಇಲ್ಲಿ ಬರಲಿಲ್ಲ. ಸ್ವಾಮಿ ದಯಮಾಡಿ ಕ್ಷಮಿಸರಿ, ನಾನು ಅಪ್ಪನ ದರ್ಶನಕ್ಕೆ ಹೋಗ್ತಾ ಇದ್ದೆ, ನೀವು ಬರ್ತಾ ಇರೋದು ನಾನು ಮುಂದೆ ಯಾರನ್ನೂ ಕಾಣಿಸಲ್ಲ, ಎಚ್ಚರ ಇಲ್ಲ. ನಿಮ್ಮ ಮೈ ಮೇಲಿನ ಮಡಿಪಂಚೆ ನನಗೆ ಕಳೆದುಬಿಡ್ತು. ಅಪ್ಪನ ದರ್ಶನಕ್ಕೆ ಹೋಗೋ ವೇಳೆ ನಿಮ್ಮ ಸ್ಪರ್ಶ ಆಗಬೇಕಾಗಿತ್ತು, ಆದರೂ ಪರವಾಗಿಲ್ಲ ಅಂತ ನೋಡಿದೆ. ಆದರೆ ಯಾವುದೋ ಒಂದು ತಾಮಸ ಹೊರೆಯ ಜಾತಿಯವರು ನಿಮ್ಮನ್ನು ಆಲಿಂಗನ ಮಾಡ್ಕೊಂಡಿದ್ದಾನೆ. ನಿಮ್ಮ ಶರೀರದ ಮೇಲೆ ಹೊರೆಯ ಆವೇಶ ಬಂದು ನೀವು ಕ್ರೋಧದಲ್ಲಿ ರೇಗಾಡಿಬಿಟ್ರಿ. ಅದರಿಂದ ಹೊರೆಯ ಸಂಪರ್ಕ ನನಗೆ ಆಗಿದ್ದರಿಂದ ನಾನು ಸ್ನಾನ ಮಾಡ್ಕೊಂಡು ಹೊಟ್ಟೋಗ್ತೀನಿ, ಆಮೇಲೆ ನೀವು ಸ್ನಾನ ಮಾಡಿದ್ದು ನನಗೆ ಎಚ್ಚರ ಆಗೋದು. ಕೋಪ ಬರಬಾರ್ದು, ನಾವು ಯಾಕೆ ಬರುತ್ತೆ. ಒಂದು ಸರ್ತಿ ಕೋಪ ಬಂದರೆ ಜನಿವಾರ ಮಾಡಿಸ್ಕೊಂಡು ಒಳಗೆ ಬರಬೇಕು. ಜನಿವಾರ ಫ್ಯಾಕ್ಟ್ರಿನೇ ಹೊರದೋಗುತ್ತೆ. ನಾವು ಕೋಪ ಜನಿವಾರ ಮಾಡಿಸ್ಕೊಂಡು ಇಟ್ಕೊಳ್ತೇವೆ. ದೇವರ ಪೂಜೆ ಕೂಟ ಆಗಿದ್ದ ರಾತ್ರಿ ಹೊರಗೋವರೆಗೆ ಬರೀ ಸಿಟ್ಟು ಕೋಪ. ಏನು ಮಾಡಿ ಏನು ಪ್ರಯೋಜನ ಅಲ್ವಾ? ಏನು ಮಾಡಿದರೇನು, ಓದಿದರೇನು, ಕೇಳಿದರೇನು, ಸಕಲ ವೇದ ಶಾಸ್ತ್ರ ಪುರಾಣಗಳ ಓದಿ ಕೇಳಿದರೇನು, ಹೇಳೋನು ಬಿಡಲ್ಲ, ಕೇಳೋನು ಬಿಡಲ್ಲ. ದಾಸರು ಹೇಳಿದರೇನು, ಕೇಳಿದರೇನು, ಹಾಡು
ನಾನು ಎಷ್ಟು ಡೇಂಜರ್ ಇದ್ದೇವೆ ನೋಡಿ. ಸ್ವಲ್ಪ ಹೊತ್ತು ಮೊಬೈಲ್ ಎಲ್ಲರೂ ಮಿಸ್ ಆಗಿದೆ. ನಮ್ಮ ಹಣೆ ಬರ ವೈಕುಂಠದಲ್ಲೇ ದೇವರು ಬಂದರೆ ಕರೆದ್ರು ಕೂಡ ಸ್ವಾಮಿ ಮೊಬೈಲ್ ಹೊರಗಾಕಿದ್ದು ಬರ್ತಿರ್ತಾರೆ ಹತ್ತಿರು ನಾವು. ನಮ್ಮ ಹಣೆ ಬರ ನಾವೆಲ್ಲಿ ಬಿಟ್ಟು ಬರ್ತೀವಿ. ಎಷ್ಟು ಮಾತು ಹೇಳ್ತಾ ಇದ್ದಾರೆ ದಾಸ. ಅನುಸಂಧಾನ ಪೂರ್ವಕವಾಗಿ ದೇವರನ್ನ ಕರಿಬೇಕು. ದಾಸರಾದ್ರೆ ಕರೀತಾರೆ ಮಹಾತ್ಮ ಜ್ಞಾನಪೂರ್ವಸ್ತು ಸರಳ ಸ್ನೇಹ ಪ್ರವಾಹ ಭಕ್ತಿ ರೀತಿ ಪ್ರೋಕ್ತ. ದೇವ್ರ ಪೂಜೆ ಮಾಡ್ತಾ ಇರ್ತೀವಿ. ಹೇಗೆ ಪೂಜೆ ಮಾಡ್ತೀವಿ? ಒಳಗೆ ಬಂದೇವು ನಾವು ದೇವ್ರು ನೋಡಿದೇವೆ. ಹೆಂಗೆ ನೋಡಿದೇವೆ? ನಾವು ನೋಡಿದ ದೇವರು ಹೆಂಗೆ, ದಾಸರಾಜರು ನೋಡಿದ ದೇವರು ಹೆಂಗೆ? ದಾಸರಾಜರು ಪೂಜೆ ಕೂತಿದ್ದಾಗ ಬಂಗಾರದ ತಟ್ಟೆ ಒಳಗೆ ವಿಗ್ರಹ ಕುಡಿತಾ ಇದೆ. ಕೇಳಿದ್ದೇವ ನಾವು? ಕೃಷ್ಣ ಬಂಗಾರದ ತಟ್ಟೆ ಒಳಗೆ ಕುಣಿತಾ ಇದ್ದಾನೆ. ಏನ್ ಮಾಡಿದ್ರು? ತಾಳ ತುಂಬ, ಚಪ್ರಾಣಿ ತುಂಬ, ತಂಬೂರಿ ತುಂಬ, ಅಕಾಂಪಿಸ ವೈನು ಕರಿ ಹೇಳಿದ್ರ. ಅಲ್ಲಿರೋ ಸಾಲಿಗ್ರಾಮನೇ ತಗೊಂಡ್ಬಿಟ್ರು. ಉದಯ ಸಾಲಿಗ್ರಾಮದಿಂದ ತಾಳ ಹಾಕಿ ನೆರೆದರು. ಎದ್ದು ನಿಂತ್ಕೊಂಡ್ಬಿಟ್ರು. ಏನಂದ್ರು? ಕೃಷ್ಣ ನೋಡಿ ಏನಾಗ್ತಾರೆ? ನಾವು ಬರ್ತೀವಿ, ಪ್ರದಕ್ಷಿಣೆ ಮಾಡಿದ್ದೇ ಮಾಡಿ. ಕೃಷ್ಣನ ಹೆಂಗೆ? ಮೊದಲು ಜ್ಞಾನಿಗಳ ಹರಿದಾಸಗಳ ಮದಾಚಾರ್ಯರ ಮಹತ್ವ ತಿಳ್ಕೊಂಡ್ರೆ ನಮ್ಮ ಭಕ್ತಿ ಸಾರ್ಥಕ ಆಗಿದೆ. ಶಾಲಿಗ್ರಾಮ ಕೈಯಾಗಿ ಹಿಡ್ಕೊಂಡಿದ್ದಾರೆ, ಎದ್ದು ನಿಂತಿದ್ದಾರೆ, ಕೃಷ್ಣ ಕುಣಿತಾ ಇದ್ದಾನೆ. ಏನ್ ಮಾಡಿದ್ರು? ಮುರಳೀಧರನೇ ಬಾರೋ ಏನು ತಲೆ ಖರದ ಶ್ರೀಗಳ್ಯಾರ. ಅರ್ಥ ಆಗೋಲ್ಲ. ವ್ಯಾಸರಾಜರ ಸಾಹಿತ್ಯ. ವ್ಯಾಸರಾಜರಿಗೆ 14 ವರ್ಷ ಈ ಹಾಡು ಕೃಷ್ಣ ದರ್ಶನ ಆಗಿತ್ತು. ತಟ್ಟೆ ಒಳಗೆ ಸಾವಿರಾರು ಜನ ಕೂತಿದ್ದಾರೆ. ಮುರಳೀಧರನೇ ಬಾರೋ ಏನು ಗಂಟೆ ಬಾರಿಸ್ಕೊಂಡು ವೇದ ಹಾಡ್ಕೊಂಡು ಕೂತ್ಕೊಂಡು ಮಾಡಿದ ಪೂಜೆ ಅಲ್ಲ ಇದು. ಕುಣಿತಾ ಇದ್ದಾರೆ ವ್ಯಾಸರಾಜರು. ಮುರಳೀಧರನೇ ಬಾರೋ ಏನು ತಲೆ ಖರದ ಶ್ರೀಗಳ್ಯಾರ. ಅವನುಡಿಯರಿಗೆ ಬಿಡಿದನ್ಯಾರೋ, ಆಕಳನ್ನ ಮುರಿದ ಧೀರನ್ಯಾರೋ. ಇಲ್ಲಿವರೆಗೆ ಹೇಳ್ಕೊಡ್ಬೋದು. ಅರ್ಥ ಹೇಳ್ಬೋದು. ಇನ್ನು ಮುಂದೆ ಅವನ ಸೋದರನ ಪಿತನ ಸೋದರ ನೀನಲ್ಲದೆ ಬರದಿ ಪಾಲಿಸೋ ದೋಷರಹಿತನೆ. ಜಯ ಮಗನ್ನ ಮುರಿದವನ್ನ ದ್ವೇಷಿಯ ವರಗಜನ್ನ ವೈರಿಯನ್ನ ವಾಹಕ ಸುರಪರುದನ ಪಿತನ ಕಿರಿಯ ದಾಸನು ಪರಮ ಭಕ್ತನು ಪಾಲನು ಕೊಡಲು ಸರಿಯುಂಡು. ಮುರಿಯ ಬಿಲ್ಲನು ದುಷ್ಟನು ಬೆದರೆ ಸಭೆಯೊಳು ಪರಮ ತಂತ್ರನು ಶ್ರೀ ಕೃಷ್ಣ ಎಂಬುವ ದೇವರ ಬಾರು ಬೇಗ ಬಾರು ವರವೀಯ ಮನಸಾರೋ. ನಾರದಾರಿಯೋಗಿ ವರಮನ ಸಂಚಾರ ತೀರ ಗಂಭೀರ. ಏನರ್ಥ ಆಯ್ತಪ್ಪ? ಅರ್ಥ ಒಂದು ನುಡಿಗಾದ್ರೆ ಹೇಳೋಣ. ನಾಳೆ ದಿನ ಇದ್ದಲ್ಲ. ಮುರಳೀಧರನೇ ಬಾರೋ ಕೃಷ್ಣ ಏನು ಕಲಿ ಕರದ ಶ್ರೀಗಳ್ಯಾರ. ದ್ರೌಪದಿ ಅವನುಡಿಯರಿಗೆ ಬಿಡಿದನ್ಯಾರೋ. ದುಶಾಸನ ಆಕಳನ್ನ ಮುರಿದ ಧೀರನ್ಯಾರೋ. ಭೀಮ ಅವನ ಸೋದರನ ಅರ್ಜುನ ಪಿತನ ಇಂದ್ರ ಸೋದರ ಉಪೇಂದ್ರ ನೀನಲ್ಲದೆ ಬರಲಿ ಪಾಲಿಸೋ ದೋಷರಹಿತನೆ. ಜರ ಮಗನ್ನ ಜರಾಸಂಧನ ಮುರಿದವನ್ನ ಭೀಮನ ದ್ವೇಷಿಯ ದುರ್ಯೋಧನ ವರಧ್ವಜನ ಹಾವು ವೈರ್ಯ ಗರುಡ ವಾಹಕ ಸುರಪ ಸುಂದನ ಪಿತನ ಕಿರಿಯ ದಾಸನು ವಿದುರ ಪರಮ ಭಕ್ತನು ಪಾದನು ಕೊಡಲು ಸರಿಯುಂಡು. ಮುರಿಯ ಬಿಲ್ಲನು ದುಷ್ಟನು ಬೆದರೆ ಸಭೆಯೊಳು ಪರಮ ತಂತ್ರನು ಶ್ರೀ ಕೃಷ್ಣ ಎಂಬುವ ದೇವರ. ಪರಮ ತಂತ್ರ. ತಂತ್ರ ಏನ್ ಮಾಡಿದ? ಜರಾಸಂಧನ 18-21 ಸಾರಿ ಮಾಡಿ ಸಿಡಿ ಹಾಕ್ತಾ ಇದ್ದಾರೆ. ದಿವಸದಲ್ಲಿ ತಿರುಗಿ ಬಂದು ಹಂಚ್ಕೊಂತಾ ಇದೆ, ಬದುಕ್ತಾ ಇದ್ದಾರೆ. ಈಗ ಜರಾಸಂಧ ಸಾಯಿದು. ಆ ಸಾಯಿ ಬಾಡಿ ಹಂಚಬಾರ್ದು.
ಆ ಕೀರ್ತಿ ಭೀಮಸೇನರಿಗೆ ಬರ್ಬೋದು. ಕೃಷ್ಣ ಮಾಡಿಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಕೃಷ್ಣ ಬಾಯಿ ಬಿಚ್ಕೊಂಡು ದೂರದಿಂದ ನೋಡ್ತಾನೆ. ಕೊನೇ ಬಾರಿ ಭೀಮಸೇನ ಜರಾಸಂಧನ ಬಾಡಿಯನ್ನು ಸೀಳ್ತಾ ಇದ್ದಾನೆ. ಆಗ ಭೀಮನ ನೋಡಿ ಕೃಷ್ಣ ಹೇಳ್ತಾನೆ, ಏನು ಮಾಡಿದ ತಂತ್ರ, ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿದಾನೆ, ಸೀಳಿ ಬಿಟ್ಟು ಹಂಗೆ ಹಾಕೋಣ, ಉಲ್ಟಾ ಮಾಡಿ ಹಾಕ್ಬಿಟ್ಟು ಉಲ್ಟಾ ಮಾಡಿ ಹಾಕ ಸತ್ತೋದ. ಪರಮ ತಂತ್ರ ಶ್ರೀ ಕೃಷ್ಣ. 732 ಪ್ರಾಣದೇವರನ್ನು ವ್ಯಾಸರಾಜ ಪ್ರತಿಷ್ಠೆ ಮಾಡಬೇಕಾ, ನಾನು ಪೂಜೆ ಮಾಡಬೇಕಾಗಿ. ಏನು ಮಹಾನುಭಾವರ ಕಾಮ ಕ್ರೋಧಾದಿಗಳು ಹೆಂಗೆ ಹೋಗ್ತಾ ಇತ್ತು, ಹೆಂಗೆ ಅಂಟ್ಕೊಳ್ತಾ ಇತ್ತು, ಜನಗಳು ಎಷ್ಟು ಉದ್ಧಾರ ಮಾಡಿದ್ರು. ನಾವು ಎಲ್ಲಿದ್ದೇವೆ? ಪರಮಾತ್ಮ ಯಾರಿಗೂ ಹೆದರಿದವರಿಲ್ಲ ಅಂಥ ರೀತಿಯೊಳಗೆ ನಮ್ಮ ವ್ಯಾಸರಾಜ ಪರಮ ಪವಿತ್ರವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ನಮ್ಮ ಈಗ ಮೇಲಿಂದ ಬರೋದು ಹರಿದಾಸಗಳನ್ನು ಹಾಕಿದ್ದಾರೆ. ಹರಿದಾಸಗಳಲ್ಲಿ ನಮ್ಮ ಲೆಕ್ಕದಲ್ಲಿ ಲಕ್ಷ್ಮೀದೇವಿ ಅಂತ ಹೋಗ್ಬಿಟ್ಟು ಕಳೆದಬಾರದು. ಲಕ್ಷ್ಮೀದೇವಿ ನಿಜವಾದ ದಾಸರು. ಹೇಗೆ? ನೀವೆಲ್ಲ ಒಂದು ಹಾಡು ಹೇಳ್ತೀವಿ, ಹೆಜ್ಜೆಯ ಮೇಲೆ ಹೆಜ್ಜೆಯಲಿಕ್ಕುತ್ತ ಗೆಜ್ಜೆಯ ಕಾಲಗಳ ಧ್ವನಿಯ ತೋರುತ್ತ. ಗೆಜ್ಜೆ ಕಾಲು ಕಟ್ಟಿಕೊಂಡು ಕುಡಿಯೋರು ಹರಿದಾಸ. ನಮ್ಮಮ್ಮ ಗೆಜ್ಜೆ ಕಟ್ಟಿಕೊಂಡು ಕುಡಿದಿದ್ದಾರೆ. ಎಲ್ಲ ಶುಕ್ರವಾರ ಹೇಳ್ತೀವಿ, ಹೆಜ್ಜೆಯ ಮೇಲೆ ಹೆಜ್ಜೆಯಲಿಕ್ಕುತ್ತ ಗೆಜ್ಜೆಯ ಕಾಲಗಳ ಧ್ವನಿಯ ತೋರುತ್ತ. ಏನರ್ಥ ಇದೆ? ಹರಿದಾಸ ಸಾಹಿತ್ಯಕ್ಕೆ ಇಂಥವೇ ಬೇಕು. ವ್ಯಾಸರಾಜರು ಏನಂತ ನಮ್ಮ ಅಜ್ಜಿ ಕಾಲದಿಂದ ಹೇಳ್ತಾ ಇದ್ದಾರೆ ಹಾಡು. ಈ ಹಾಡು ಬರಲ್ಲ ಅಂತ ಹಾಡು ಹೇಳಿದವರೆಲ್ಲ ಎಲ್ಲರೂ ಎಳೆ ಮಕ್ಕಳಿಂದ 98 ನಮ್ಮ ಅಜ್ಜಿ ಕೂಡ ಹೇಳ್ತಾ ಇದ್ದಾರೆ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತೆ ಏನಂತ? ಹೆಜ್ಜೆ ಮೇಲೆ ಹೆಜ್ಜೆ ಇಡಲಿಕ್ಕಾಗ್ತ ಇಟ್ಟು ನೋಡ್ರಿ. ಹೆಜ್ಜೆ ಪಕ್ಕದಲ್ಲಿ ಹೆಜ್ಜೆ, ಹೆಜ್ಜೆಯ ಮುಂದೆ ಹೆಜ್ಜೆಯ ನಿಕ್ಕುತ್ತ ಅದೇ ಬೇಕು. ಬುಧರಸ ಹೆಜ್ಜೆಯ ಮೇಲೆ ಹಿಂದೆ ಇಟ್ಟರೆ ಭಾರವಾಗಲ್ಲ, ಬಗಲಾಗಿಟ್ಟರು ಭಾರವಾಗಲ್ಲ, ಮುಂದೆ ಹೇಳಿಲ್ಲ. ಏನು ಅರ್ಥ ಇಲ್ಲ. ಮಧ್ವಾಚಾರ್ಯಕ್ಕೆ ಹರಿದಾಸರಲ್ಲಿ ಮಧ್ವಾಚಾರ್ಯ. ಮಧ್ವಾಚಾರ್ಯರು ಡಾಕ್ಟರ್ ನಿರ್ಣಯದಲ್ಲಿ ಇದಕ್ಕೆ ರಿಪ್ಲೈ ಕೊಡ್ತಾರೆ. ಅದನ್ನೇ ಪುರಂದರದಾಸರು ಅಂತ ಹೇಳಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ರಾಮಾಯಣದಲ್ಲಿ ರಾಮದೇವರು ಕಾಡಿಗೆ ಹೊರಡ್ತಾ ಇದ್ದಾರೆ. ಎಲ್ಲರೂ ನಾನು ನಾನು ಅಂತ ಇದ್ದಾರೆ. ಆಮೇಲೆ ಸೀತಾದೇವಿ ನಾನು ಬರ್ತೀನಿ. ಯಾರು ಹೋಗ್ತಾರೆ, ನೀವು ಮಾಡೋದೆಲ್ಲ ಮಾಡಿಟ್ಟು ಹೋಗಿ, ಎಲ್ಲೆಲ್ಲ ಹೋಗಿ, ಯಾವಾಗನ ಬರ್ರಿ, ನಾ ಹೇಳಿದ್ದೆಲ್ಲ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನೀವು ಹೋಗ್ರಿ ಅಂತ ಬರ್ತಾ ಇದ್ದೀನಿ. ಯಾವ ಹೆಂಡತಿ ಆದರೂ ಬರ್ತಾಳೆ ಅಲ್ವಾ? ಯಾರು ಬರ. ನಮ್ಮ ಹತ್ತು ನಾನು ಬರ್ತೀನಿ. ದೇವರು ಹೇಳಿದಂತೆ ಬೇಡ, ನಿಮ್ಮಮ್ಮ ಜನಕ ಮಹಾರಾಜರ ಮನೆಯಾಗ ಒಂದು 6 ತಿಂಗಳಿರು, ಕೌಶಲ್ಯ ಇಲ್ಲಿ ಒಂದು 6 ತಿಂಗಳಿರು, 3 ಜನ ಇದ್ದಾರೆ ಅಂತೇಳಿ ಇಲ್ಲಿ ಬೇಕಾದ್ರೆ ಇರ್ಬೋದು. ಕಾರಣ ಆಗುತ್ತೆ 14 ವರ್ಷ ಬರಬೇಡ. ಯಾಕೆ ಕೇಳಿ ತಿರುಗಿ ರಾಮದೇವರು ಹೇಳಿದಂತೆ ಪುಟ್ಟ ಮೃದುವಾದ ಪಾದಗಳು. ಯಾವ ಗಂಡನಿಗೆ ಹೆಂಡತಿಯ ಬಗ್ಗೆ ಇಷ್ಟು ಕಾಳಜಿ ಇರುತ್ತದೆ? ರಾಮದೇವರು ಹೇಳ್ತಾರೆ, ಪುಟ್ಟ ಮೃದುವಾದ ಅಂಗಾಳು ಪಾದಗಳು, ಅಲ್ಲಿ ಕಲ್ಲುಗಳು, ಮುಳ್ಳುಗಳು, ಬಿಸಿಲುಗಳು, ತಾಪಗಳು ತಳ್ಳದ್ದು. ಏನೋ ನನ್ನ ಶಕ್ತಿ ನಾನು ಬಿಸಿ ಕೊಟ್ಬಿಡೋಣ ಹಾಕಿ ಹಿಂದೆ ಬರಲಿದ್ರೆ ಬರ್ತಾ ಹೋಗಿಟ್ಟು ಕೊಟ್ಟ. ಸೊ ನನ್ನ ಶಕ್ತಿ ನಾನು ಬರ್ತಗಾಲ ಕೊಟ್ಟೇನಾಗಲಿ ಇಲ್ಲಿ ಕೊಡಲ್ಲ. ಅದರಿಂದ ಇಲ್ಲೇ ಸೀತಾದೇವಿ ಉದ್ದಾದ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ. ಸೀತಾದೇವಿ ಒಂದು ಮಾತಾಡಿದಂತೆ, ಅಲ್ಲ ಒಂದು ಕೆಲಸ ಮಾಡಿ, ನೀನು ಆ ಬಿಸಿಲು, ಕಲ್ಲು, ಮುಳ್ಳು, ತಾಪದ ಮೇಲೆ ರಾಮ ನೀನು ಒಂದು ಹೆಜ್ಜೆ ಇಡು. ನೀನು ಒಂದು ಹೆಜ್ಜೆ ಇಟ್ಟು 2 ಹೆಜ್ಜೆ ಮುಂದೆ ಹಾಕು. ನೀ ಹೆಜ್ಜೆ ಇಟ್ಟ ಕಡೆ ನಾನು ಹೆಜ್ಜೆ ಇಡ್ತೀನಿ. ಯಾಕಂದ್ರೆ ಆ ಕಲ್ಲುಗಳು, ಮುಳ್ಳುಗಳು, ತಾಪಗಳು, ಅದಕ್ಕೆ ನೀನು ಪಾದ ಇಟ್ಟ ತಕ್ಷಣ ಚುಚ್ಚಬೇಕು, ಹರಿಬೇಕು, ಸುಡಬೇಕು ಅಂತಕ್ಕಂಥ ತಾಪವನ್ನು ಹೋಗಿ ನೀನು ಪಾದ ಇಟ್ಟದೆಲ್ಲ ಗುಲಾಬ್ ಹೂವಿನಾಗ ಆಗಿರುತ್ತೆ. ನೀನು ಹೆಜ್ಜೆ ಇಟ್ಟು ಮುಂದೆ ಹೋದಾಗ ನಿನ್ನ ಹೆಜ್ಜೆಯ ಮೇಲೆ ನಾನು ಹೆಜ್ಜೆಯ
ನಾವಿಬ್ರು ಹಿಂದೆ ಹೋಗ್ತಾ ಇದ್ರೆ ಗೆಜ್ಜೆ ಕಾಲಗಳ ಧ್ವನಿಯ ಇವ್ರ ಕಟ್ಟಿಗೆ ಗೆಜ್ಜೆ ಆಗೋದು ಪ್ರಾಣದೇವರು ಬರ್ತಾರೆ ಮುಂದೆ ಹನುಮಂತೇವರು ಸಮಾಗಮ ಆಗುತ್ತೆ. ಇಷ್ಟು ಅರ್ಥಗಳನ್ನು ನಮ್ಮ ದಾಸರಾಯರು ಹೇಳಿಕೊಡ್ತಕ್ಕಂಥ ರೀತಿ ಒಳಗೆ ಶ್ರೀಮದಾಚಾರ್ಯರ ನಿರ್ಣಯಗಳು ಕೂತ್ಕೊಂಡಿದೆ. ಪುರಂದರದಾಸರಿಗೆ ಹುಚ್ಚಾಪಟ್ಟಿ ಮಾಡಿದ್ದಾರೆ ಅಂತ ದೊಡ್ಡ ಶ್ರೀಪಾದರಾಜರು ಶ್ರೀಪಾದರಾಜರು ಒಂದು ಮಾತಂತಾರೆ, ನಮ್ಮನ್ನೆಲ್ಲ ನೋಡಿನೇ ಹೇಳಿದ್ರು. ಕ್ಷೀರವಕರ ಮಾತ್ರದಿ ಸಂಸ್ಕಾರವಿಲ್ಲದೆ ಕೃತವಾಗದಂತೆ. ಒಳ್ಳೆ ಆಕಳ ಹಾಲು, ಅದ್ಭುತವಾದ ಆಕಳ ಹಾಲು, ಕಪಿಲ ಗೋವಿನ ಶುದ್ಧವಾದ ಹಾಲು, ಸ್ವಲ್ಪ ಕೂಡ ಮಿಕ್ಸಿಂಗ್ ಇಲ್ಲ. ಅದರೊಳಗೂ ಬಂಗಾರದ ತಂಬಿಗೆ ಒಳಗೆ ತುಂಬ ಒಳ್ಳೆ ಹಾಲು ಕೊಟ್ಟು ಇದನ್ನು ಟೌನಲ್ಲಿ ಇಟ್ಕೊಂಡ್ರೆ ನಾಳದ್ದು ಅಧಿಕ ಮಾಸ ಅಭಿಷೇಕ ಇದೆ, ನಮಗೆ ತುಪ್ಪ ಅಭಿಷೇಕ ಮಾಡಬೇಕಾಗಿದೆ. ಈ ಹಾಲಿನ ಹಂಗೆ ಇಟ್ಕೊಂಡು ತುಪ್ಪ ಹಾಕಬೇಕು, ತುಪ್ಪ ಬೇಕು ನಮಗೆ ಅಂತ ಹೇಳಿ ಅವ್ರ ಹತ್ರ ಆ ಬಂಗಾರದ ತುಂಬ ಹಾಲಿನ ಅವ್ರ ಹತ್ರ ಕೊಡ್ತೀವಿ. ಆಯ್ತು ಆಚಾರ್ಯ, ನೀವ್ಯಾಕೆ ಯೋಚನೆ ಮಾಡ್ತೇನೆ, ಆ ಬಂಗಾರದ ತಂಬಿಗೆ ಒಳಗೆ ತುಂಬ ಕೊಟ್ಟ ಹಾಲಿನ ತಗೊಂಡೋಗಿ ಮನೆಯೊಳಗೆ ಫ್ರಿಡ್ಜ್ ಒಳಗೆ ಇಟ್ಟು ಭದ್ರವಾಗಿ ಎಲ್ಲಪ್ಪ ಬಾಯಿಗೆ ಅಂತ ಹೇಳಿದ್ರೆ ಆ ಹಾಲಿನ ತಂಬಿಗೆ ಹಂಗೇ ತಂದು ಕೊಟ್ಟರೆ ಅದು ಅಭಿಷೇಕನೂ ಆಗಲ್ಲ, ತುಪ್ಪನೂ ಆಗಲ್ಲ. ಬಂಗಾರದವ್ರಿಗೆ ಶುದ್ಧ ಹಾಲು ಯಾಕಾಗಲ್ಲ? ಸಂಸ್ಕಾರವಿಲ್ಲದೆ ಕೃತವಾಗದಂತೆ. ಒಳ್ಳೆ ವೈಷ್ಣವ ಜನ್ಮ, ದೇಹ ನೋಡ್ರೆ ಹೆಂಗಿದೆ ಬಂಗಾರ ತಂಬಿಗೆ, ಎಲ್ಲರೂ ಹೆಂಗೆ ಕೂತಿದ್ದೇವೆ. ಏನು ಉದ್ದ ಪುಂಡ್ರ ಏನು, ಮಣಿ ಏನು, ಕಚ್ಚೆ ಏನು, ತುಳಸಿ ಮಣಿ ಏನು ಅಲ್ವಾ? ವಿಜಯರಾಯರು ಕೊನೆ ಕೇಳ್ತಾರೆ, ಅಂತ್ಯ ಕಾಲದಲ್ಲಿ ಶಿವಗಿರಿ ಒಳಗೆ ದೇವರು ಮುಂದೆ ಕೇಳಿದಾಗ ಏನ್ ಬೇಕು ಅಂತ ಕೇಳಿದ್ರೆ ವಿಜಯರಾಯರು ಅಂತಾರೆ, ಆನಂದ ತೀರ್ಥ ಮುನಿಗಳ ಆನಂದ ತೀರ್ಥರ ಮತ ಇದೆಲ್ಲ ನನಗೆ ಬೇಡ. ಏನ್ ಬೇಕು? ಆನಂದ ತೀರ್ಥ ಮುನಿಗಳ ಧ್ಯಾನಿ ಪರ ಸಂಗ. ಆನಂದ ಮಧ್ವಾಚಾರ್ಯರು ಯಾರು ಶಾಸ್ತ್ರ ಓದ್ತಾರಲ್ಲ ಅವ್ರ ಮಧ್ಯೆ ಒಂದು ಕೂಡಿಸ್ಬಿಡ ಸಾಕು ಕೃಷ್ಣ. ಆನಂದ ತೀರ್ಥ ಮುನಿಗಳ ಧ್ಯಾನಿ ಪರ ಸಂಗ. ಆನಂದದಲ್ಲಿ ಕೃಷ್ಣ. ಯಾಕೆ ಇಷ್ಟು ದಿನ ಯಾಕೆ ಮಾಡಿದ ನೀನು? ಕೇಳ್ತಾನೆ ಇಷ್ಟು ದಿನ ಯಾಕೆ ಮಾಡಿ, ಈಗೇನು ಕೇಳ್ತಾ ಇದ್ದಿ ಸಾಯವೇ? ಇಷ್ಟು ಏನ್ ಮಾಡಿದೆ? ಕೆಟ್ಟ ಜನರ ಸಂಗ ಇಷ್ಟು ದಿನವೂ ಮಾಡಿ ಭ್ರಷ್ಟರಾಗಿ ಹೋದೆ ಕೃಷ್ಣ. ಬೆಟ್ಟದೊಳಗನೆ ನಿನ್ನ ಮನ ಮುಟ್ಟಿ ಭರಿಸುವ ಭಾಗ್ಯ ಎಷ್ಟೇ. ಮಳೆ ಮಾಡು, ಬಾಂಬು ನೀರು ಹಾಕು, ಬೋರ್ ನೀರು ಹಾಕು, ಡೈರೆಕ್ಟ್ ಬೋರ್ ನೀರು ಹಾಕು, ಯಾರು ಮುಟ್ಬೇಡ, ಬೇಗ ಆಡ್ತಾ ಇರು. ಕೋಪ ಬೆದ್ದು ಬರ್ತಾ ಇದ್ವಿ, ಕಣ್ಣು ಚಪ್ಪಗಾಗಲಿ ಪೂಜೆ ಮಾಡಿ ಹೇಳ್ತಾರ. ಬೆಟ್ಟದೊಳಗನೆ ನಿನ್ನ ಮನ ಮುಟ್ಟಿ ಭರಿಸುವ ಭಾಗ್ಯ ಇಷ್ಟೇ ಕೊಡಿಸು. ಆಯ್ತು ದೇವರು, ಆಯ್ತು. ಇನ್ನು ಒಂದೇ ಒಂದು ಕೇಳಿ, ಸೆಕೆಂಡ್ ಚಾನ್ಸ್ ಕೊಡ್ತೀನಿ. ಹೋಗ್ತಾ ಇದ್ದಾರೆ ಸಾಯೋ ಟೈಮ್ ವಿಜಯರಾಯ ಮುಗೀತು, ಕೊಡ್ತೀಯಾ? ಖಂಡಿತ ಕೊಡ್ತೀನಿ, ಕೇಳು. ವಿಜಯರಾಯ ಕೊಟ್ಬಿಡು, ಕೇಳ್ತೀನಿ. ಬೇಡುವೆ ನಾನಿನಗೊಂದು, ಜನ ಕೇಳಬೇಕು ನಾವು ಐದು. ಬೇಡುವೆ ನಾನಿನಗೊಂದು ಬೇಡದಕ್ಕದು ದೇವ. ನಾನೇನೋ ಕೇಳ್ತೀನಿ, ಕೊಡಬೇಕು ನಿನ್ನ ಮನಸ್ಸಿಗೆ ಬಂದರೆ. ನೀಡುವುದು ನಿನ್ನ ಚಿತ್ತದೊಳಗಿದ್ದರೆ ಏನು ಏನ್ ಬೇಕು? ನಾಡಿನೊಳಗೊಮ್ಮೆಯಾದರೂ ಎನ್ನ ಗುರು ಪುರಂದರ ದಾಸರ ಮನೆಯ ಒಳಗೆ ಗಂಟೆ ಬಾಗ್ತೀನಿ ಕೇಳ. ಹೆಬ್ಬಾಯಿರನು ಕಾಯುವ ನಾಯಿ ಪುಣ್ಯಾಗಾದರೂ ಒಮ್ಮೆ ಹುಟ್ಟಿಸೋ ವಿಜಯ ವಿಠಲ.
ಒಂದು ಮನುಷ್ಯನಾಗ ಹುಟ್ಬಿಡು, ಸೆಕ್ಯೂರಿಟಿಯಾಗಿ ಹುಟ್ಬಿಡು ಕೇಳಿದ ನಾಯಿ ಪುಣ್ಯ ಹುಟ್ಟೋರು ಅಂದರೆ ಏನಾಯ್ತು, ವಿಜಯರಾಯ ವೃತ್ತಿಯೊಳಗೆ ಮನುಷ್ಯನಿಗಿಂತ ನಾಯಿಗೆ ಬೇಟ ಅನಿಸ್ಬಿಡ್ತು ಅಲ್ವಾ. ಒಂದು ಹೇಳ್ತಾರೆ, ನಾಯಿ ಬಂತರಣ್ಣ ಮಕ್ಕಳಾಗಿದ್ದೀನಿ. ನಮ್ಮ ನಾಯಿ ಇರ್ತಾರೆ, ನಾಯಿ ಬಂದರಣ್ಣ ನೀವು ಮಕ್ಕಳಾಗಿದ್ದೀನಿ. ನಾಯಿ ಎಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ಏಕಾದಶಿಯ ಮಾಡದ ನಾಯಿ, ರಾತ್ರ ಪುರಾಣವ ಓದದ ನಾಯಿ, ಹಿರಿಯರ ಬಾಲಕ ಬೀಳದ ನಾಯಿ, ಜ್ಞಾನಿಗಳ ಕೂಡ ಹೋಗದ ನಾಯಿ. ಎಷ್ಟು ನಾಯಿ, 24 ನಾಯಿ ಮಾಡಿದ್ದಾರೆ. ಹಿಂಗಾಗಿ ಬೈಯೋದ್ರಿಂದ ನಮ್ಮ ನಾಶಿ ಕಟ್ಟೋದ್ರಿಂದ ಆದರೂ ನಾವು ಬೈಬೇಕು ಅಂತ ಏನು ಮಾಡಬೇಕ್ರಿ ನಮ್ಮನ್ನು. ಅದರಿಂದ ಇಂತಹ ದೊಡ್ಡದಾಗಿರ್ತಕ್ಕಂಥ ನಮ್ಮ ಶ್ರೀಪಾದರಾಯ ಅಂತಾರೆ, ಸಂಸ್ಕಾರ ಬೇಕು. ಸಂಸ್ಕಾರವಿಲ್ಲದೆ ಘೃತವಾಗದಂತೆ ಹಾಲಿನ ಚೆನ್ನಾಗಿ ಕಾಸಬೇಕು. ಆ ಕಾಸಿದ ಹಾಲಿನ ಹೆಪ್ಪಾಕ್ಬೇಕು. ಹೆಪ್ಪಾಕೋದು ಹೇಗೆ? 1 ಲೀಟರ್ ಹಾಲಿಗೆ 10 ಲೀಟರ್ ಮೊಸರು ಹಾಕ್ಬಾರ್ದು, ಹುಚ್ಚ ಅಂತಾರೆ. ಸ್ವಲ್ಪ ಹಾಕ್ಬೇಕು. ಜ್ಞಾನಿಗಳ ಹತ್ರ ಹೋಗಿ ಹಂಗೆ ಕೂತು ಬಿಡೋದಲ್ಲ, ಮಂತ್ರಾಲಯದಲ್ಲಿ ಆಗೋದಿಲ್ಲ. ಅವ್ರ ಮುಂದೆ ಹೋಗಿ ಸುಮ್ಮನೆ ಮಂತ್ರ ಆಗ್ತದೆ, ಮುದ್ರೆ ಮಾಡ್ಕೊಂಡು ಬಂದರೆ ಸಾಕು. ಮತ್ತು ಸ್ವಲ್ಪ ಸಂಸ್ಕಾರ. ಸಂಸ್ಕಾರವಿಲ್ಲದೆ ಘೃತವಾಗದಂತೆ. ಅಲ್ಲಿ ಹಾಲಿಗೆ ಸ್ವಲ್ಪ ಮೊಸರು ಸೇರ್ತಾರೆ, ಇದೇನು ಸೂರ್ಯ ಸಂಘವಿಲ್ಲದೆ. ಜ್ಞಾನಿಗಳ ಸಂಘ ಬೇಕು, ಜ್ಞಾನಿಗಳ ಮಧ್ಯೆ ಓಡಾಡಬೇಕು. ನೀವು ಅಷ್ಟೊತ್ತಕ್ಕೆ ಹೋಗಿರ, ನಾನು ಬರ್ತೀನಿ. ಹೈದರಾಬಾದ್ ಹೋಗಿರ, ನಾನು ಬರ್ತೀನಿ ಅಲ್ವ. ನೀವು ಹೋಗಿ ಬರ್ರಿ, ನನಗೂ ನಮಸ್ಕಾರ ಹಾಕ್ಬಿಡ್ರಿ. ಮಾಡ್ಬೇಕು ಸ್ಟೇಟ್ ಬ್ಯಾಂಕ್ ಲೋನ್ ಆಗಿ ನಂತರ ಅಕೌಂಟ್ ಹಾಕ್ಬಿಡು, ಜಿಪೇ ಹಾಕ್ಬಿಡು. ಜಿಪೇ ಫೋನ್ಪೇ ಯಾವ ಹುಡುಗಾಡ ಪೇ ಇಲ್ಲಿ ಬರೋಲ್ಲ. ನೀನೇ ಹೋಗ್ಬೇಕು ಪರ್ಸನಲ್ ಆಗಿ, ನೀನೇ ಹೋಗಿ ನಮಸ್ಕಾರ ಮಾಡ್ಬೇಕು. ತಿರುಪತಿ ಹೋಗ್ತಾ ಇದ್ದೀರಾ, ಒಂದು 10 ರೂಪಾಯಿ ಉಂಡೆ ಹಾಕ್ಬಿಡ್ರಿ. ನೀನು 10 ರೂಪಾಯಿ ಆ ಭಿಕ್ಷಣವ್ರಿಗೆ ಬೇಕಾಯ್ತಾ? ರೋಡ್ ಆಲಿಸ್ತಾನೆ ದೇವರು. ನೀನು ಹೋಗ್ಬೇಕು ಯಾಕೆ, ನೀನು ಹೋಗಿ ಬರಬೇಕು. ಸಂಸ್ಕಾರ ಆಗ್ಬೇಕು, ನಿಮಗೆ ಜ್ಞಾನಿಗಳ ಸಂಘ ಆಗ್ಬೇಕು. ಇನ್ನೊಂದು ಮಾತಂದ್ರು, ಉಪದೇಶ ಲಬ್ಧವಿಲ್ಲದ ಮಂತ್ರ ಏಸು ಜಪಿಸಲು ಫಲಗಳ ಕೊಡದಂತೆ. ಉಪದೇಶ ಇಲ್ಲ, ಗುರುಲಕ್ಷ್ಮಿ ಇಲ್ಲ, ಗುರುಗಳಿಗೆ ಪಾದ ಪ್ರಕ್ಷಾಳನೆ ಇಲ್ಲ, ನಮಸ್ಕಾರ ಎಲ್ಲ ಆನ್ಲೈನ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಸ್ಟ್ಯಾಂಡ್ ಹಾಕೊಂಡು. ನಮ್ಮ ಮನೆ ಬಾರ ನೋಡಿ, ನಾವು ಕೋವಿಡ್ ಬಂತು ಮೊಬೈಲ್ ಎಲ್ಲ ಸ್ಟ್ಯಾಂಡ್ ಹಾಕೊಂಡು ಆನ್ಲೈನ್ ಮಾಡ್ತೀವಿ ಅಂತ ಅವ್ನು ಬಿಸ್ನೆಸ್ ಮಾಡಿ ಮೊಬೈಲ್ ಸ್ಟ್ಯಾಂಡ್ ಮಾಡಿ ಮಾಡ್ತಾ ಇದ್ದಾನೆ 400 ರೂಪಾಯಿ. ನಮ್ಮ ಚೇಷ್ಟೆ ಒಳಗೆ ನಮ್ಮ ಬುದ್ಧಿ ತಕ್ಕಾಗಿ ಕಂಪನಿಗಳು ರೆಡಿ ಆಗ್ತಾರೆ. ಏನು ಬಂದಿದೆ ಆನ್ಲೈನ್, ಹಿಂಗೆ ಬೇಕಾದ ಆನ್ಲೈನ್ ಮಾಡಯ್ಯ. ಇಲ್ಲಿ ಬಾ, ಗುರುಗಳ ಪಾದಕ್ಕೆ ಬೀಳು. ಉಪದೇಶ ಲಬ್ಧವಿಲ್ಲದ ಮಂತ್ರ. ಪುಸ್ತಕ ಓದ್ಬಿಟ್ಟೆ, ಆನ್ಲೈನ್ ಮಾಡಿಬಿಟ್ಟೆ, ಯಾವುದೋ ಮಾಡಿಬಿಟ್ಟೆ, ಏನೋ ಮಾಡಿಬಿಟ್ಟೆ, ಡೆಲ್ಲಿ ಆಚಾರ ಪಾಠ ಹೇಳ್ತಾರೆ. ಏನು ಜಪಿಸಲು ಫಲಗಳ ಕೊಡದಂತೆ. ಎಲ್ಲ ಮಾಡ್ತೀವಿ ಓಕೆ, ಆದರೆ ಉಪವಾಸ ನೇಮಗಳಿದ್ದಾರೆ. ಉಪವಾಸ ಮಾಡಬೇಕು, ಅದರೊಳಗೂ ನೇಮ ನಿಷ್ಠೆಗಳು. ನೇಮ ನಿಷ್ಠೆಗಳು ತಿರುಗಿ ಬಾವಿಗೆ ಹೋಗಬಾರ್ದು. ಕಾಮ ಕ್ರೋಧ ಅಳಿಯದೆ, ಕಾಮ ಕ್ರೋಧ ಅಳಿಬೇಕು. ನಾನು ನನ್ನದು ಅಂತಕ್ಕಂಥ ಡ್ರೈನೇಜ್ ಒಳಗಿಂದ ಹೊರಗೆ ವಾಮಿಟ್ ಹಾಕ್ಬೇಕು, ಅದು ಮಡಿಯುವಂತಾಗಿ. ಇನ್ನು ಸುಮ್ಮನೆ ಬರಬಲ್ಲ ನೀರು ಸ್ನಾನ ಮಾಡಲು ಮೇಲೆ ಕೊಳಕ್ಕೆ ಹೋಗುತ್ತೆ, ಒಳಗೆ ಕೊಳಕ್ಕೆ ಹೋಗ್ಬೇಕು. ಇಷ್ಟನ್ನು ಹೇಳ್ತಾರೆ. ಏಸು ಜಪಿಸಲು ಜಪಗಳ ನೇಮಗಳಿಲ್ಲದೆ. ಇಷ್ಟೆಲ್ಲ ಆಯ್ತಾರೆ. ಏನು ಹೇಳಿದ್ದಾರೆ? ಸಾರ ಮಧ್ವ ಶಾಸ್ತ್ರ ಓದದೆ ಗುರುತಾರ ತಮ್ಮ ಜ್ಞಾನ ಪುಟ್ಟದಂತೆ. ಶ್ರೀರಂಗ ವಿಠಲನ್ನ ಭರಿಸದೆ. ಹಂಗಾರೆ ಆಚಾರ್ಯ అంటే ಮುಂದೆ ಪರಗತಿ ದೊರಕೊಳ್ಳಲಾರೆಯದಂತೆ ಏನ್ ಮಾಡ್ಬೇಕು? ಮರುದಂಶನ ಮಾತ ಹುಟ್ಟದೆ ಅಲ್ಲ, ತಿರುಗಿ ಹುಟ್ಟಿ ನಾವು ಮಾಡಿ ಸಾಕಾಗಿದೆ. ಮರುದಂಶನ ಮಾತ ಪಿಡಿಯದೆ
ಇಹಪರಂಗಳಲ್ಲಿ ಸುಖವಿಲ್ಲವೆಂದು ಅರಿತು ವಿವೇಕದಿ ನಮ್ಮ ಗುರುರಾಯರ ನಂಬಿ ಬಲಿದರು ಮನುಜ ಮರುವಂಶರಮಥ ಪಿಡಿಯದೆ. ನಮ್ಮ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯದಲ್ಲಿ ನಾವು ಮಾಡತಕ್ಕಂಥದ್ದು ಮಧ್ವಾಚಾರ್ಯರ ಇಷ್ಟು ಜನ್ಮ ಆಗಿದೆ, ಇಷ್ಟು ವಯಸ್ಸಾಗಿದೆ, ಇಷ್ಟು ಸಾಧನ ಮಾಡ್ತಾ ಇದ್ದೀವಿ, ಹೆಸರು ತಗೊಂಡಿದ್ದೇವೆ. ಬೇಕಾದಷ್ಟು ನಮ್ಮಂಗೆ ಬಟ್ಟೆ ಹುಟ್ಟೋರಿಲ್ಲ, ನಮ್ಮಂಗೆ ಸುಖ ಪಟ್ಟೋರಿಲ್ಲ, ನಮ್ಮಂಗೆ ತಿದ್ದವರಿಲ್ಲ, ನಮ್ಮಂಗೆ ತಿಳಿದವರಿಲ್ಲ. ಆದರೆ ನಮ್ಮಂಗೆ ವಯಸ್ಸಿಗೆ ಹೇಳೋರು 41 ಶ್ಲೋಕ ಹೇಳಪ್ಪ ಅಂದರೆ 4,000 ತಪ್ಪು. ಆ ವಯಸ್ಸಿಗೆ ಕಲಿಯೋರು ಅಷ್ಟು ಬೇಗ. ಚಿತ್ತಪದಾಕ್ಷರೀರಂ ಶತಮುದ್ರ ಏನು ಹೇಳ್ತಾರೋ ವೈದ್ಯವರೇ ಎದ್ದು ಬರಬೇಕು ಅಥವಾ ಮಧ್ವಾಚಾರ್ಯರಿಗೆ ಬರಬೇಕು. ಇಲ್ಲ ತ್ರಿವಿಕ್ರಮ ಬಂದಿದ್ದಾರೆ ಅಂತ ನಾನು ನೋಡಿ ಬರಲ್ಲ. ಅವ್ರು ನಮ್ಮ ವಯಸ್ಸಿಗೆ ಕೇಳಿ ಕೇಳಿ ಪಾಪ ಸಾಕೇ ಹೋಗಿ. ಚಿತ್ತಪದಾಕ್ಷರೀರಂ ಶತಮುದ್ರ ಮಲೇಜೋ ಜನಾನಾಂಕ ಆವೃತ್ತಾನಾಂಶ ವಿವರವಯಮಾಗ್ರಭ್ಯಾತ್ಮಯಾದಃ ಸ್ವಸ್ಪಸ್ಥಾನಕ್ತಿಕಾರಿಚಿರಚರರಾಧಾರಸಂಶ್ರೇಷ್ಠ ಛೇದಾಂಗಪ್ರಾಯವಾಭೂತ್ ಕವಿವರಬಭುಷಃ ತೇನ ಕೌಶಲಾಯ. ಎಷ್ಟು ಮಾತಾಡ್ತಾರೆ. ಒಂದು ಸಂಜೀವನಿ ಪರ್ವತ ತಂದು ಕೆಲಸ ಆಗೋದು ತೋಟಾಗಿ ಭದ್ರವಾಗಿರಬೇಕು. ಹೌದಾ? ಗಂಟೆ ಕೊಟ್ಟರೆ ಆಚಾರ ಭಾಷಿಸ್ತಾರೆ, ಕೊಟ್ಬಿಟ್ಟು ತೊಂದರೆ ಎಲ್ಲಿಂದ ಬಿಸಾಕಿದ ಗಂಟೆ ಬಿಡೋದು ನಮ್ಮ ಕೈ. ಸಂಜೆಯಲ್ಲಿ ಪರ್ವತ ಹೋಗಿದ್ರಲ್ಲ ನೀವು 150 ವಿಸ್ತೀರ್ಣ ಹೆಂಗೆ ಚಕ್ಕ ಕೂತ್ಕೊಂತಲ್ಲ ನೀವು ಹೋಗಲಾಕೆ ನಮ್ಮ ಕೌಶಲಾಯ ನಿಮ್ಮ ಕೈಗೆ ನಾನು ನಮಸ್ಕಾರ. ವಾಯುದೇವ ಒಳಗೆ ಹೆಂಗಿದ್ದಾರೆ ನೋಡಿ, ಯಾರು ನೋಡಿಲ್ಲ. ನಾವು ಸುಮ್ಮನೆ ಗಲೆಲ್ಲ ಹಾಕೊಂಡ್ಬಂದು ಮಂಗಳಾರತಿ ಮಾಡಲು ಬಂದ್ಬಿಡು. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ, ಒಂದು ಕೈ ಸೊಂಟದ ಮೇಲೆ, ಇನ್ನೊಂದು ಕೈ ಮೇಲೆ. ಯಾರ್ಯಾರು ಅರ್ಥ ಆಯ್ತು? ವ್ಯಾಸರಾಜರು ಗಂಟೆ ಗಂಟೆದ ಕೈ ಬಾಣದೇವರನ್ನು ಮಾಡಿದರು. ಏನು ಅರ್ಥ? ನಾವು ವ್ಯಾಸರಾಜರನ್ನು ತಿಳ್ಕೊಂಡಿಲ್ಲ, ಹನುಮಂತೇವರನ್ನು ತಿಳ್ಕೊಂಡಿಲ್ಲ, ಪ್ರತ್ಯಕ್ಷ ಮಾಡಿದ ದೇವರನ್ನು ನೋಡಿಲ್ಲ, ಕಾಯ ಹೊಡಿಸೋದು ಹೋಗ್ಬಿಟ್ಟು ಏನು ಅರ್ಥ? ವಾಯುದೇವರು ಅರ್ಥ ವ್ಯಾಸರಾಜ ಹೇಳಿದ್ರು. ವಾಯುದೇವರು ಅರ್ಥ ಇದ್ದಾರೆ, ನಿನ್ನ ಜೀವನದಲ್ಲಿ ಹೆಜ್ಜೆ ಮುಂದಿಡು. ಒಂದು ಕಾಲು ಮುಂದೆ ಇಟ್ಟು ತೋರಿಸ್ತಾರೆ. ಹೆಜ್ಜೆ ಮುಂದೆ ಹಾಕು, ಇಲ್ಲಿ ಹೋಗ್ಬೇಡ, ಮುಂದೆ ಹಾಕು. ಹೆಂಗೆ ಹಾಕು? ಸೊಂಟದ ಮೇಲೆ ಕೈ ಯಾವಾಗ ಹಾಕ್ತೀವಿ ನೋಡಿ, ಬಾರಿ ನೋಡೋಣ. ಒಳ್ಳೆ ಧೈರ್ಯ ಬಂದರೆ ಸೊಂಟದ ಮೇಲೆ ಕೈ ಹಾಕ್ತೀವಿ. ಧೈರ್ಯವಾಗಿ ನನ್ನ ಜೀವನದಲ್ಲಿ ಹೆಜ್ಜೆ ಮುಂದೆ ಹಾಕ್ತೀವಿ. ಮುಂದೆ ಗದ್ದೆ ಇದ್ರು. ನಾನು ಹೇಳಿದ್ದಾನೆ, ರಾಮ ಶ್ರೀರಾಮಚಂದ್ರ ನೋಡ್ಕೊತಾನೆ. ಜೀವನದಲ್ಲಿ ಧೈರ್ಯವಾಗಿ ಹೆಜ್ಜೆ ಇಡು. ಸುಖವಾಗಲಿ ಬಹು ದುಃಖವಾಗಲಿ ಸಕಲೀನಾಗಿರೋ ಪಾಂಡುರಂಗ ಅಂತ ಹೋಗು. ನಿನ್ನ ಯೋಗಕ್ಷೇಮವನ್ನು ನಮ್ಮಪ್ಪ ಮೇಲಿದ್ದಾನೆ ನೋಡ್ತಿರ್ತಾನೆ. ತೇನು ಮಕ್ಕೌಶಲಾಯ. ಎಷ್ಟೋ ಹರಿದಾಸಗಳು ನಮಗೆ ತೋರಿಸಿಕೊಟ್ಟ ಮಾರ್ಕೆ. ಅದರಿಂದ ನಮ್ಮ ಸಾಧನೆ ಹೆಂಗಿರಬೇಕು, ಯಾವ ಮಟ್ಟಕ್ಕಿರಬೇಕು. ಇವರು ಯಾಕೆ ಬಂದರು? ಬಾಣಾರಿ ಧೈರ್ಯ. ಒಂದು ವೇಳೆ ಮಧ್ವಾಚಾರ್ಯರು ಬದಲಾಗಿದ್ರೆ ಏನು ಕಥೆ ಆಗ್ತಾರೆ? ಮಧ್ವಾಚಾರ್ಯ ಇಲ್ಲ, ಏನಾಗ್ತದೆ? ದೇವರು ಮೊದಲು ಕೆಲಸ ಮಾಡಿದ. ಈ ಅನಧಿಕಾರಿಗಳು ಅಂತ ದೈತ್ಯಗಳೆಲ್ಲ ಕೆಲವರು ಸೇರಿ ಏನು ಮಾಡಿಬಿಟ್ರು, ವೇದ ಓದಕ್ಕೆ ಶುರು ಮಾಡಿದ್ರು. ಏನು ಅದ್ರ ಮೊದಲೇ ಹೇಳಿಲ್ಲ, ಒಂದೇ ಟ್ರ್ಯಾಕ್ ನೋಡೋದು, ಒಂದೇ ಟ್ರೈನ್ ಇದ್ದಾಗ ಕಾಮ ಕ್ರೋಧ ನಾನು ನಂದದು 4 ವೀ ಸರಿಯಾಗಿರ್ಬೇಕು. ಭೋಗಿ ನಮಗೆ ಭೋಗಿ ವೀರೇ ಇಲ್ಲ. ಕಾಮ ಕ್ರೋಧ ನಾನು ನಂದದು. ಎಂಥ ಸಮಾಜ ಹಿಂಗಾಗಿದೆ ಅಂದರೆ ಈ 4 ವೇದಗಳು ನಮಗಿರ್ತಕ್ಕಂಥ ಕಾಮ ಕ್ರೋಧ ನಾನು ನನ್ನದು ಅನ್ನತಕ್ಕಂಥ ಅಂಟ್ಕೊಂಡಿದೆಯಲ್ಲ, ಇದು ನಮಗೆ ಹೊರಗೆ ಹೋಗಬೇಕಿಲ್ಲ. ಅದನ್ನೇ ನಮ್ಮ ದಾಸರು ಹೇಳ್ತಾರೆ. ದಾಸರು ಹೇಳ್ತೇನು, ಮಧ್ವಾಚಾರ್ಯರು ಅದನ್ನೇ ಹೇಳಿಕೊಡ್ತಾರೆ. ಕಾಮ ಕ್ರೋಧ ಅಳೆಯದೆ ನಾನು ನನ್ನದು ಎಂಬ ಭಾವನೆ. ಕಾಮ ಕ್ರೋಧ ಹೋಗಬೇಕು, ನಾನು ನನ್ನದು ಅನ್ನತಕ್ಕಂಥ ದುರಹಂಕಾರವನ್ನು, ಅಭಿಮಾನವನ್ನು
ಕಿತ್ತಿ ಹಾಕ್ತಾರೆ. ಒಂದು ಎರಡು ಮಳ ಹೂ ಕೊಟ್ಟರು ಮನೆ ಅಕ್ಷರ ಪಾಪ ಅವರೇ ಕಟ್ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟಿದ್ರು, ಸರಿ ಹೋಗ್ತಿತ್ತು. ಇಬ್ಬರನ್ನ ಕರೆದ್ರು, ಎರಡು ಮಳ ಹೂ ಕೊಟ್ಟರು. ಎಲ್ಲರೂ ತಗೊಂಡ್ರಿಂದ ಯಾರ ತಲೆಗೂ ಒಂದು ಕಳ ಹೂವಿಲ್ಲ, ಕಳೆದ 4 ಕಳೆದಿತ್ತು, ಎಲ್ಲ ಹೂ ಕಿತ್ತಿ ಕಳೆದು. ನೀ ಕಿತ್ತು ನಾ ಕಿತ್ತು, ನಾ ಕಿತ್ತು ನೀ ಕಿತ್ತು, ಯಾರು ಉಳ್ಕೊಂಡಿಲ್ಲ ಕೊನೆಗೆ. ಏನು ನಮ್ಮ ದೌರ್ಭಾಗ್ಯ. ದಾಸರು ಅಷ್ಟು ಬಗೆಯಿಂದ ಹೇಳತಕ್ಕಂಥ ರೀತಿ ಒಳಗೆ ಇರತಕ್ಕಂಥ ರೀತಿಯಲ್ಲಿ ವಾಯುದೇವರ ಯಾಕೆ ಬಂದರೆ ಹನುಮದೇವರು ಮಾಡಿದ ಕೆಲಸ ಏನು, ಮಧ್ವಾಚಾರ್ಯ ಏನು ಮಾಡಿದರು? ನ್ಯಾಯಶಾಸ್ತ್ರಗಳಿಂದ ಮೈ ಮಲ್ಲರಾಗೆದ್ದು ವಾಯುಸುತಾನೆಂಬವರ ಹೆಸರನ್ನು ಪೆತ್ತ ರಾಯರೇವರನ್ನು ಆಡಿರೋ ಗುರು ಮಧ್ವ ರಾಯರೇವರ ಪಾಡಿರೋ. ತುಂಬಿದ ಸಭೆ ಒಳಗೆ ಒಂದು ಪ್ರಶ್ನೆ ಮಾಡಬೇಕು. ಹನುಮಂತ ದೇವರಿಗೂ ಭೀಮಸೇನ ದೇವರಿಗೂ ಮಧ್ವಾಚಾರ್ಯರಿಗೂ ಡಿಫರೆನ್ಸ್ ಏನು, ವ್ಯತ್ಯಾಸ ಏನು? ದೊಡ್ಡ ಪ್ರಶ್ನೆ ಆಗಿದೆ. ಸಭೆಗಳು ಎಲ್ಲರೂ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ. ಹನುಮಂತ ದೇವರಿಗೆ ಭೀಮಸೇನ ದೇವರಿಗೆ ಮಧ್ವಾಚಾರ್ಯರಿಗೆ ಏನು ವ್ಯತ್ಯಾಸ? ಡಿಫರೆನ್ಸ್ ಏನು? ಒಬ್ಬರು ಪಾಪ ಭಜನೆ ಮಾಡಿ 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 ತಾವು ದೊಡ್ಡ ವ್ಯಕ್ತಿ ಭಜನೆ ಮಾಡಿದ್ದೇ ಮಾಡಿ ಆಚಾರ್ಯ ನಾ ಹೇಳ್ತೇನೆ ಅಂತ ಹೇಳ್ಬೇಡ. ಹನುಮಂತ ದೇವರಿಗೆ ಬಾಲ ಇದೆ, ಭೀಮಸೇನ ದೇವರಿಗೆ ಮೀಸೆ ಇದೆ, ಮಧ್ವಾಚಾರ್ಯರಿಗೆ ಎರಡೂ ಇಲ್ಲ. ನಾವೇನು ಹಾಡಿ ಅವರಿಗೆ ಹರೇ ಶ್ರೀನಿವಾಸ ಮೇಲೆ ಹನುಮ ಭೀಮರೇ ಮಧ್ವಾವತಾರ ಹರುಷಾಗಂಧರಿ ಕಾಯೋ ಹನುಮ ಹಾಲ ಬಾವಿಯೊಡೆರುವಂತ ಭೀಮ. ಮಾನವಿಗೆ ಹೋದರೆ ಸ್ವಲ್ಪ ಮುಂದೆ ಒಂದು 20 ಹೆಜ್ಜೆ ಹಾಕಿದರೆ ಎತ್ತರವಾದ ಒಂದು ಭಾಗ ಬರ್ತದೆ, ಗುಡ್ಡ. ಅದರ ಮೇಲೆ ಹತ್ತಿರ ಒಂದು ಬಾವಿ ಇದೆ. ಆ ಬಾವಿಗೆ ಹಾಲ್ಬಾವಿ ಅಂತ ಹೆಸರು. ಅದು ಯಾರು ಸ್ನಾನ ಮಾಡಿ ಬಿಡಲ್ಲ. 3 ಜನ ಪೂರ ಇಟ್ಟುಳಿ ತುರುಕರು ನೀರು ತಗೊಂಡು ಹೋಗ್ತಾರೆ. ಕುಷ್ಠಾದಿ ರೋಗಗಳು ವಾಸಿ ಆಗ್ತಾ ಇದೆ. ಒಳ್ಳೆ ದೊಡ್ಡ ಪ್ರಸಿದ್ಧವಾದ ಪುಟ್ಟ ಬಾವಿ. ಅಲ್ಲಿ ಒಂದು ಜನ್ಮೇಜಯ ಪ್ರತಿಷ್ಠೆ ಮಾಡಿದ ಪ್ರಾಣದೇವರಿದ್ದಾರೆ. ಜಗನ್ನಾಥದಾಸರ ತಂದೆ ನರಸಿಂಹಾಚಾರ್ಯರು ಆ ಬಾವಿ ನೀರಿನಿಂದ ಆ ಹನುಮಂತ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಆಗ ಮಾಡಿದ ಹಾಡು ಹರುಷರಿಂದಲೇ ಕಾಯೋ ಹನುಮ ಹಾಲ ಬಾವಿಯೊಡೆರುವಂತ ಭೀಮ. ಗುರುಮಧ್ವರಾಯರ ಚರಣ ಬಂದಿವೆ ನಿತ್ಯ ಹರೇ ಸರ್ವೋತ್ತಮನೆಂಬ ಸ್ಥಿರವಾದ ಮತೆ ಕೊಡೋ ಹನುಮ. ಅಂಜನ ದೇವಿ ಸಂಭೂತ ಭಾವ ಬಂಜರ ಆನಂದ ಪೇಟ ಅಂಜೀಕಿಲ್ಯಾದಗೆ ಸಂಜೀವರಾಯ ಸೌಗಂಧಿಕ ಪುಷ್ಪವ ಕಲ್ಯದುರ್ಧರ ಭೀಮ ಹನುಮ. ದೂರ ನೋಡದಿರೋ ಹನುಮ ಕರ ಜೋಡಿಸಿ ಪ್ರಾರ್ಥಿಪೆ ಭೀಮ. ವೇಳ ವೇಳಗೆ ರಾಮನಾಮ ಪ್ರೇರಣೆ ಮಾಡಿದ ಭಾರತಿ ರಮಣನೆ ಶ್ರೀಕಾರ ನರಗರಿ ವಿಠಲನ ನಿಜ ಧೂತ ಹನುಮ ಹಲ ಭಾವೆಯೊಡೆರುವಂತ ಭೀಮ. ವಾಯುದೇವರು ಹನುಮಂತ ದೇವರು ಲಂಕೆಗೆ ಹಾರಬೇಕಾದ್ರೆ ಕೆಲವು ಕಪಿಗಳೆಲ್ಲ ಏನು ಮಾಡಿತ್ತು, ಈ ಹನುಮಂತ ಬಿಟ್ಟು ಹೋಗ್ತಾ ಇದ್ದಾನೆ. ಹೇಳಿದ ಹನುಮಂತ
ನೀವು ಯಾರು ಬರಬೇಡ್ರಿ, 7 ಸಮುದ್ರ ದಾಟಬೇಕಾಗುತ್ತೆ, ನಿಮಗೆ ಯಾರು ಯೋಗ್ಯತೆ ಇಲ್ಲ, ಸುಮ್ಮನೆ ಇಲ್ಲೇ ಇರಲಿ, ನಾನು ಹೋಗಿ ಬರ್ತೇನೆ. ಅಲ್ಲಿಗೂ ನಮಗೆ 4 ತುರ್ತ ಕಪಿಗಳು 100 ಕಪಿಗಳು ಸೇರ್ಕೊಡ್ತು. ಏನು ಬೇಕಾದ್ರೆ ಅವ್ರನ್ನ ಕೇಳಬೇಡಿ, ಹಾಗೆ ಹಿಂದೆ ಹೋಗೋಣ. ಹನುಮಂತ ಹಾರಬೇಕಾದ್ರೆ 100 ಕಪಿಗಳು ಎದುರಿಗೆ ಏನು ಮಾಡುತ್ತೆ, ಹನುಮಂತೇವರ ಕಾಲಿನೊಳಗೆ ಆ ರೋಗಗಳು ಹಿಡ್ಕೊಂಡು ಜೋತಾಡ್ಬಿಡುತ್ತೆ. ಈ ಕೂದಲು ಹಿಡ್ಕೊಂಡು ಹಿಂಗೆ ಹೊಟ್ಟೋಣ ಸಮುದ್ರ ದಾಟಿದ್ದು. ಹನುಮಂತ ಆಗಿದ್ದು ರಾಮನಾಮ ಧ್ಯಾನ ಮಾಡ್ತಾ ಹೋಗ್ತಾ ಇದ್ದಾನೆ. ಅವನಿಗೆ ಕಾಲ ಹಾರಿದ್ದಾರೆ ಅಂತ ಗೊತ್ತಾಗಲ್ಲ. ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ನಮ್ಮ ಹನುಮಂತ ಸರ್ವಜ್ಞ ಮುಕ್ತಿಭಾಗ್ಯ. ಅಯ್ಯೋ ಬಂದ್ಬಿಡ್ತಾರಪ್ಪ ಇದು, ಎಲ್ಲ ಸಮುದ್ರದಾಗ ಬಿದ್ದು ಟ್ರೈನ್ ಮಾಡೋದು. ನಾನಂತೂ ಕರ್ಕೊಂಡು ಹೋಗ್ತೀನಿ. ಮಧ್ಯ ಲಕ್ಕಡಿ ಬರ್ತಾಳೆ, ಛಾಯಾ ಬರ್ತಾಳೆ, ಯಾರ್ಯಾರೋ ಬರ್ತಾರೆ, ನಿಮಗೆ ಹಾಕ್ಬಿಟ್ಟು ಟ್ರೈನ್ ಮಾಡೋದು. ಶಾಮಂತಿ ಎಲ್ಲ ಮುಂದೆ ಬಂದ್ಬಿಡ್ತಾರಲ್ಲ ಅಂತ ಹೇಳಿ 2 ಕಾಲನ್ನು ಜಾಡಿಸಿದಿರುತ್ತೆ. ಆ ಜಾಡಿಸಿದ ಜಾಗನೇ ಮಾನವಿ ಬಂತು. 100 ಕಪಿಗಳು ಕಾಲಕ್ಕೆ ಬಿದ್ದಾಯಿತು. ಇವತ್ತು ಮಾನವಿ ಒಳಗೆ 100 ಹನುಮಂತೇವರ ಗುಡಿ ಇದೆ, ಸನ್ನಿಧಾನ ಕೂತ್ಕೊಂಡಿದೆ. ಜಗನ್ನಾಥ ದಾಸರು ಉಲ್ಲೇಖ ಮಾಡಿದ್ದಾರೆ. 100 ಹನುಮಂತೇವರನ್ನು ಹೋಗ್ತಾ ಇದ್ದಾರೆ. ಸಮುದ್ರದಾಗ ಹೋಗ್ತಾ ಇದ್ದಾರೆ. ಪಾಪ ಏನು ಕಾರುಣ್ಯ ನೋಡಿ. ಅದರಿಂದ ಹರುಷಾದಿಂಧರೆ ಕಾಯೋ ಹನುಮ ಹಾಲಭಾವೇ ಹೊಡೆರುವಂತ ಭೀಮ. ಮಹಿಮೋಪೇತವಾಗಿರ್ತಕ್ಕಂಥ ಹನುಮಂತ ದೇವರು, ಅವರೇ ಭೀಮಸೇನ ದೇವರು, ಅವರೇ ಮಧ್ವಾಚಾರ್ಯರು. ದೇಶವೂ ಬೇರೆ ಇಲ್ಲ. ಹೀಗೆ ಜಗನ್ನಾಥದಾಸರು ಮಾತಾಡ್ತಾರೆ. ರಾಮಕೃಷ್ಣಾದಿ ದೈತ್ಯ ತಾರತಮ್ಯ ಸಂಧಿ ಒಂದು ಮಾಡಿದರು. ದೈತ್ಯರು ಯಾರು? ಕೀಚಕ, ಜರಾಸಂಧ, ಕಂಸ, ಇವರೆಲ್ಲ ದೈತ್ಯರು. ಇಲ್ಲ ಅಂದರೆ ಜಗನ್ನಾಥದಾಸರು ಎಲ್ಲರಿಗಿಂತ ಸ್ಪೆಷಲ್ ದೈತ್ಯರನ್ನು ತೋರಿಸ್ತೀನಿ. ಮೊದಲು ಪದ್ಯದಲ್ಲಿ ಹೇಳ್ಬಿಟ್ಟು ದೈತ್ಯ ಯಾರು ಅಂತ. ಮೊದಲು ದೈತ್ಯರೇ ಒಳ್ಳೆಯದು ದಾಸರಾಗಿ ಯಾರು? ರಾಮಕೃಷ್ಣಾದಿ ರೂಪಗಳ ಭೇದಗಳ ಹೇಳುವವ, ಹನುಮ ಭೀಮ ಮಧ್ವಾದಿ ಅವತಾರಗಳ ಭೇದಗಳ ಹೇಳುವವನ, ಕೊನೆಯ ನಾಲಿಗೆಯ ಪಿಡಿದು ಛೇದಿಪೆನೆಂದ ಜಭವ. ಬ್ರಹ್ಮದೇವರು ಮಾತಾಡಿದಂತೆ, ಸ್ವಾಮಿ ರಾಮ ಬೇರೆ, ಕೃಷ್ಣ ಬೇರೆ, ನರಸಿಂಹ ಬೇರೆ, ವೆಂಕಟರಮಣ ಬೇರೆ, ತಿರುಪತಿ ಲಡ್ಡನ್ನ ನರಸಿಂಹದೇವರು ತಗೋಬಾರ, ನರಸಿಂಹದೇವ್ರ ರಕ್ಷೆಯನ್ನ ಶ್ರೀನಿವಾಸ ದೇವರು ತಗೋಬಾರ. ಇನ್ನು ಹಣೆಬಾರ ಲಡ್ಡು ಒಂದು ಶ್ರೀನಿವಾಸ ಅಲ್ಲ, ಮೊದಲು ಅರ್ಥ ಮಾಡ್ಕೊಳ್ರಿ. ತಿರುಪತಿ ಲಡ್ಡು ತಂದು ಕೊಡ್ತೇವಲ್ಲ, ಅದು ಶ್ರೀನಿವಾಸದ ಏನೂ ಇಲ್ಲ, ಬೆಟ್ಟನೂ ಉಂಟಲ್ಲ, ಬರೀ ಟೆಂಟ್ ಅವನಿಗೆ. ಸ್ಥಳ ಒಣ ದೇವರು, ಲಡ್ಡು ಒಣ ನರಸಿಂಹದೇವರು. ಸುಮ್ಮನೆ ನಿಂತ್ಕೊಂಡು ವಸೂಲು ಮಾಡ್ತಾ ಇದ್ದಾರೆ ಮಾವನ ಸಾಲಕ್ಕೆ. ಅದೇ ತಿರುಪತಿ ಲಡ್ಡು, ಶ್ರೀನಿವಾಸ ದೇವರ ಲಡ್ಡು ತಗೋಬಾರ. ಎಲ್ಲರೂ ಉಂಟೇಳ್ರಿ. ನಮ್ಮ ದೇವರು ಏನಿಲ್ಲ, ನಾವು ಯಾವುದೂ ಇಲ್ಲ, ಸುಮ್ಮನೆ ನಿಂತಿದ್ದಾರೆ. ಡಬ್ಬದಂತೆ ದರ್ಶನಮಿಸ್ತಾರೆ. ಮೂಲೆ ದರ್ಶನ ತಗೊಂಡು ಜಗಲ್ಲಿ ಫೋನ್ಡಿ ಲಡ್ಡು ಕೊಡ್ತೀನಿ. ನಮ್ಮನೆಗೆ ಬಂದವ್ರಿಗೆ ಗುಂಪು ಅಷ್ಟು ಹೋಗ್ರಿ ಅಂತ ಹೇಳ್ತಾರೆ. ಲಡ್ಡು ತಗೊಂಡು ಹೋಗ್ರಿ ಅಂತ ಹೇಳ್ಬೇಕಾ ಬೇಡ, ದಪ್ಪಿ ಬಿಡ್ತಾರೆ. ಅದರಿಂದ ನರಸಿಂಹದೇವರು ಬೇರೆ, ಶ್ರೀನಿವಾಸ ದೇವರು ಬೇರೆ, ರಾಮದೇವರು ಬೇರೆ. ಅದರೊಳಗೂ ಪ್ರಾಬ್ಲಮ್. ಆಚಾರ್ಯ ರಾಮ ಲಕ್ಷ್ಮಣ ಸೀತಾ ಮಾತ್ರ ಇರೋ ಫೋಟೋ ಬೇಡ, ಪಟ್ಟಾಭಿಷೇಕ ಫೋಟೋ ಬೇಕು. ಯಾಕಂದ್ರೆ ವನವಾಸಕ್ಕೆ ಹೋಗಿದ್ದಾನೆ. ನೀನು ವನಕ್ಕೆ ಹೋಗಲಾಗಿರ್ಬೋದು, ವನವಾಸಕ್ಕೆ ಹೋಗೋ ಫೋಟೋ ನಮ್ಮನೆಗೆ ಇರಬಾರ್ದು. ಪುಲ್ಲಾಂಗಳು ವೇಣುಗಾನ ಭಾಷ ಕೃಷ್ಣ ಇರಬಾರ್ದು. ನಮ್ಮನೆಗೆ ಊದಿ ಹೋಗುತ್ತೆ, ನಿನ್ನ ಮನೆಗೆ ಊದಾನ ಕೂಡಾನೆ ಊದಿ ಹೋಗುತ್ತೆ. ವೇಣುಗೋಪಾಲ ಇರಬಾರ್ದು. ಎಲ್ಲ ಉಂಟ. ಸ್ವಾಮಿಯನ್ನ ಅವತಾರಗಳು ಬೇರೆ, ಹನುಮಂತ ಬೇರೆ, ಭೀಮ ಬೇರೆ, ಮಧ್ವ ಬೇರೆ, ಯಾವುದೂ ಇಲ್ಲ. ನೀನೇ ಬೇರೆ. ಅಕ್ಕ ಸೊಸೆನ ಬರ ಕೂಡಿಸಿ ನೋಡ್ರಿ, ಒಟ್ಟಿಗೆ ಸೊಸೆ ಬರಲ್ಲ ಕೂತ್ಕೊಳ್ಳಿ. ಸೊ ಜನ ಕೊಡು, ಜನ ಏನು ತಿಳ್ಕೊತಾರೆ, ನಮ್ಮ ಹತ್ರ ಕೂತಿಲ್ಲ, ಮರೆಯಲ್ಲಿಲ್ಲ, ಜನ ಕೊಡು ನೋಡಿ. ಅತ್ತೆ ಸೊಸೆ ಒಂದುಗಡೆ ಯಾಕೆ ಕೂಡ ಇಲ್ಲಿ ಬೇಡ, ನಮ್ಮಪ್ಪ ಬೇರೆ, ಅಬೇರೆ ಹೇಳೋದು ಎಲ್ಲರೂ ಉಂಟೇನ್ರಿ. ಸ್ವಾಮಿಯನ್ನ ಮೋಹನ್ ದಾಸ್ ಹೇಳ್ತಾರೆ, ನಾನು ಹೇಳ್ತೀನಿ, ಅತ್ತೆ ಒಂದೇ, ಸೊಸೆ ಒಂದೇ, ಮಗಳು ಒಂದೇ, ತಾಯಿ ಒಂದೇ, ಹೆಂಡತಿ ಒಂದೇ, ಆದರೆ ನಿನಗೆ ಮದುವೆ ಯಾಕೆ ಕೋರೆ ಹೇಳಲಾರದು, ತಿಂಡಂತೆ ಕೋರೆ. ಮೋಹದಾಸರು ಲಂಡನ್ ಬೈತಾರೆ, ಎಲ್ಲ ಒಂದೇ ಅಂತೀನೋ ನಾಳೆ ಬಜಾರ್ಗಳು ಹಾಕಿದ್ದಾರೆ. ಅಮ್ಮ ಏನು ಕೇಳಿದ್ರೆ ಕೊಡ್ತೀಯಮ್ಮ, ಹರಿಮಾಸ ಬ್ರಾಹ್ಮಣ ಬಂದಿದ್ದೀನಿ. ದಾಸರ ನಿಮಗಿದ್ದೇ ಕೇಳಿ ದಾಸರ ಬರೀ ದಾಸರ
ನಮ್ಮ ಮನೆಗೆ ಬನ್ನಿ, ಕರ್ಕೊಂಡು ಹೋಗ್ತಾರೆ, ಕೂಡು ಸಂಕೋಲೆ ಪಡ್ತೀನಿ. ದಾಸರ ಏನು ತಿಳ್ಕೊಬೇಡ್ರಿ, ಇದು ನಿಮ್ಮನೆ, ಇದು ನಿಮ್ಮನೆ. ಬಾ ಮಾಡಬೇಕಾಗ್ತದೆ ನಿಮಿಷ ಆಶ್ರಯ. ನಮ್ಗೇನು ಇಲ್ಲ ಆಚಾರ್ಯ, ನಮ್ಗೆ ಏನು ಇಲ್ಲ ಪಗಾರ ಬಿಚ್ಚಿಕೋ. ಇಲ್ಲಿ ಬೇಡ, ನಮ್ಮ ಅಪ್ಪನ ಬೇಡ ಅಂತ ಹೇಳ್ತಾರೆ. ಸತ್ಯಕ್ಕೆ ಕಟ್ಟೋದು ಬೇಡೋ ಜೀವನ ಹರೇ ಹರೇ ನಡಚರ. ಕಟ್ಟೆ ನಾಯಿ ಕೋಳಿ ಒಂದಾಗ್ತೇನು ಅಲ್ಲಿ ಒಪ್ಪ ಹೋಗ್ತೇನೆ. ಭದ್ರಾವತಿ ಪಾಠ ಹೇಳೋಳೆ ಶ್ರೀಮದಾಚಾರ್ಯ ಹೇಳ್ತಾರೆ, ಎಲ್ಲ ಒಂದೇ ಹೇಳ್ಬೇಡ ನೀನು, ಸಾಧ್ಯವೇ ಇಲ್ಲ ನಿನ್ನಿಂದ. ಹೌದಾ? ನಾವೆಲ್ಲ ಒಂದೇ ಹೋಗ್ತೇನೆ. ಅಲ್ಲಿ ಮಾತ್ರ ಒಂದೇ ಕಟ್ಟೆ ಒಂದೇ ತಗೊಂಡು ಹೋಗ್ತಾರೆ. ಒಟ್ಟು ಎಲ್ಲರೂ ಪ್ರೀತಿ ಮಾಡಿದ್ರೆ 10 ಜನ ಒಟ್ಟಿಗೆ ಸಾಯಿ ಒಂದಿನ ಯಾರ ಮನೆಗೆ ಹಾಗೆ ಸಾಧ್ಯವೇ ಇಲ್ಲ. ಬೇಡೋ ಜೀವನ ಎಲ್ಲ ಒಂದು 8 ದಿನ ಇರ್ತಾರೆ. ಆಮೇಲೆ ವೈದ್ಯ ಸಮಾರಾಧನೆ, ಒಡೆ ತಿಂತೀವಿ, ಜಿಲೇಬಿ ತಿಂತೀವಿ, ಕೋಳಿ ತಿಂತೀವಿ, ಒಂದು ಸ್ವಚ್ಛಕ್ಕೆಲ್ಲ ಒಡೆ ಕೊಡಿ ತಗೊಂಬರ್ತೀವಿ. ಹೊರತಾಗಿ ಯಾರು ತಗೋದಕ್ಕೆ ರೆಡಿ ಇಲ್ಲ. ಏನೋ ಜೇರೋ ಜೀವನ ಹರೇ ನಚರ. ಎಲ್ಲರೂ ಭಗವಂತನ ದಾಸರು. ನಾನು ಏಕಾಕ್ಷಿ ಮಾಡಿದ್ದೀನಿ ಆಚಾರ್ಯ ಹೇಳ್ತಾನೆ. ಉಪವಾಸ ವ್ಯಾಸ, ಉಪವಾಸವೇ ಮುಖ್ಯ ಸಾಧನವೆಂದರೆ. ಉಪವಾಸ ಮಾಡ್ತಾ ಇದ್ದೇನೆ ಕೃಷ್ಣ, ನೀನು ಒಲಿಯಬೇಕು. ಕಂಡೀಷನ್ ದೇವರನ್ನ ಭಾಳ ಒಳ್ಳೆಯದು. ಕ್ಯೂ ಒಳಗೆ ಅಲ್ಲ ಏನು ಉಪವಾಸ ಮಾಡಿದ್ದೀನಿ. ಅಲ್ಲಿನೂ ಅಹಂಕಾರ ಹೋಗಲ್ಲ. ಅಲ್ಲಿ ದೇವ್ರ ಮುಂದೆ ಹೋಗಿ ಅಲ್ಲಿ ಎಲ್ಲೋದ್ರೂ ಹೋಗಲ್ಲ, ಅಂಟ್ಕೊಂಡಿತ್ತು ಅಲ್ಲ. ನನಗೇನು ಅವಕಾಶ ಮಾಡಿದ್ರು, ನನಗೇನೋ ಒಂದು ಲೈಫೊಳಗೆ ಯಾರಿದ್ದಾರಪ್ಪ ವ್ಯಾಸರಾಯ ಅಂದರು. ಅಲ್ಲಿ ಹಾವುಗಳೆಲ್ಲ ಕುತ್ಕೊಂಡಿತ್ತು. ಉಪವಾಸವಿರುವರು ಉರಗ ಸರ್ವ 8 ದಿನ ಆದರೂ ಹುಟ್ಟದಿಂದ ಹಾವು ಉಪವಾಸ ಇರುತ್ತೆ. ಪಂಚಾಂಗ ನೋಡಲ್ಲ, ಏಕಾಕ್ಷ ಯಾವತ್ತೂ ನೋಡಲ್ಲ, ಹರಿವಾಸ ಯಾವತ್ತೂ ನೋಡಲ್ಲ, ಸ್ವಾಮಿಗಳನ್ನ ಮಟ್ಟನೆಲ್ಲ ಬೈತಾ ಕೂತಿರಲ್ಲ. ಆರಾಮಾಗಿ ಉಪವಾಸ ಮಾಡ್ತಾನೆ. ಮೊದಲು ಮೋಕ್ಷ. ಸ್ನಾನವೂ ಮಾಡಿ ನಿನ್ನ ಸಂಪಾದಿಪೆನೆಂದರೆ. ಸ್ನಾನ ಮಾಡಿದ್ದೀನಿ, ಪುಷ್ಕರ ಸ್ನಾನ ಮಾಡಿದ್ದೀನಿ, ಗಂಗೆಗೆ 3 ಸಾರಿ ಹೋಗಿ ಬಂದಿದ್ದೀನಿ, ಬದ್ರಿಯಾತ್ರೆ 8 ಸಾರಿ, ಅಲಕನಂದ ಸ್ನಾನ ಮಾಡಿದ್ದೀನಿ, ಕೂಡ ಮೋಕ್ಷ. ಸ್ವಾಮಿ ಕಮನ್ ಕ್ಯೂ ಅಂತ ಇನ್ಯಾರಿದ್ದಾರೋ ಮನೆ. ಸ್ನಾನವೂ ಮಾಡಿ ನಿನ್ನ ಸಂಪಾದಿಪೆನೆಂದರೆ. ಸ್ನಾನ ಮಾಡೋದು ಕಪ್ಪೆ ಸರ್ವ ತೀರ್ಥಗಳಲ್ಲಿ. ಕಪ್ಪೆ ಅಲ್ಲೇ ಬಿದ್ದಿರುತ್ತೆ, ನೀನೇನು ಮಾಡೋದು? ಇಷ್ಟೆಲ್ಲ ಹೇಳ್ಬಿಟ್ಟಿಲ್ಲ. ಸ್ನಾನ ಉಪಯೋಗ ಇಲ್ಲ, ಪೂಜೆ ಉಪಯೋಗ ಇಲ್ಲ, ಮದುವೆ ಮಾಡಿದ್ರೆ ಹಳೆಯ ಸರಿ ಇಲ್ಲ ಅಲ್ವಾ? ಕನ್ಯಾದಾನವ ಮಾಡಿ ಸಂಪಾದಿಪೆನೆಂದರೆ. ಕನ್ಯಾದಾನ ಮಾಡಿದ ಮಗ ದೇವ್ರ ಪೂಜೆ ಮಾಡಿ ಶಾಸ್ತ್ರ ಓದಬೇಕೋ ಬೇಡ? ಕನ್ಯಾದಾನವ ಮಾಡಿದ ಕಂಸಗೆ ಜನ ಸಂದ. ಕಂಸನಿಗೆ ಹೋಗಿ ಕೊಟ್ಟ, ದೇವ್ರನ್ನೇ ಕೊಡ್ಲಿಕ್ಕೆ ಬಂದ. ಸೊ ಯಾವ ಸಾಧನೆ ಇಲ್ಲ, ಎಲ್ಲ ಹೋಯ್. ವ್ಯಾಸರಾಜ ಬರೀ ಜಡ್ಜ್ಮೆಂಟ್ ಕೊಡ್ತೀನಿ. ನಿನ್ನ ಸ್ನಾನ, ನಿನ್ನ ಜಪ, ನಿನ್ನ ಕನ್ಯಾದಾನ, ನಿನ್ನ ಉಪವಾಸ ಎಲ್ಲ ಬಂದು ಹೊರಗಿದ್ದಾರೆ ಬಹಳ ಜನ. ಒಬ್ಬರು ಮನುಷ್ಯರಿಲ್ಲ, ಹಾವುಗಳು, ಕಪ್ಪೆಗಳು. ಹಂಗಾಗಿ ಏನು ಮಾಡಿ ಕೊನೇ ಹೇಳ್ತಾರೆ ಜಡ್ಜ್ಮೆಂಟ್. ಏನ ಒಂದೇ ಸಾಧನೆ ಉಚಿತ ಶ್ರೀಕೃಷ್ಣ. ಯಾವುದು? ಎಲ್ಲೆಲ್ಲಿಯೂ ನಿನ್ನ ದಾಸನೆಂದೆನಿಸಿಕೋ. ಸ್ವಾಮಿ ನನ್ನ ಒಂದು ಸಾಧ್ಯ ನೀನು ದಾಸ ಅಂತ ಹೇಳ್ಬಿಡೋಣಪ್ಪ ಸಾಕು. ಎಲ್ಲೆಲ್ಲಿಗೂ ನಿನ್ನ ದಾಸನೆಂದೆನಿಸಿಕೋ. ನಿನಗೆ ನೀನೇ ಕೃಷ್ಣ ದಯಮಾಡಿಸಲಯ್ಯ. ಆನಿ ಸರ್ವಮೂಲ ಓದಿತ್ತ ಇದ್ರಿ. ಆನಿಯಲ್ಲೆಲ್ಲ ಏಕಾಕ್ಷಿ ಮಾಡಿದ್ದ, ವಾಯಿಸ್ತು ಕೇಳಿ ಪುರುಷರನ್ನು ಪಾರಾಯಣ ಮಾಡಿದ್ದ. ಅಧಿಕ ಮಾಸ ಅಪ್ಪುಬ್ಬ ದಾನ ಕೊಟ್ಟಿದ್ದ ಆನಿ. ಮಗ ಕರಿಯು ಸರಸಿಯೋಡು ಮಕರಿ ಬಾರಿಗೆ ಸಿಲುಕಿ. ಕೊನೆಗೆ ಮಾಡ್ತಾರೆ ಪದುಮೇಶ ಪದುಮಾಟ ಪದ್ಮನಾಭ. ಪದುಮೇಶ
ಮಹಿಪಾಲಿಯರು ಒದಗಿ ಪಾಲಿಸಿದದ್ದು ನಿನ್ನ ದಯವೇ ಕಲಿಯ ಸಾಧನವೇ. ಯಾವುದು ನೀನು ಅತಿ ದಯಾವಂತ ಅಂದರೆ ಪೂಜೆ ಸಂಧ್ಯಾವನ್ನ ಬೇಡ. ದಯ ಕರುಣೆಯಿಂದ ಕೊಡ್ತಾನೆ ದೇವರು, ಏನು ಮಾಡಬೇಡ. ಈ ತಗೊಂಡು ಕೊಟ್ಟರೆ ವ್ಯಾಪಾರ ಇಲ್ಲ, ಮಾಡಲೇಬೇಕು. ನೀ ದಯಾವಂತ, ನಾನು ಸ್ನಾನ ಮಾಡಿದ್ರೆ ನೀನು ಮುಕ್ತಿ ಕೊಡ್ತೀನಿ. ಯಾವುದು ಇಂಪಾರ್ಟೆಂಟ್ ಯಾವುದು? ನೀನು ದಯಾನ ಕೊನೆ ಹೇಳ್ತಾರೆ, ಅವರವರ ಯೋಗ್ಯತೆಯ ಅರಿತು ಪ್ರೇರಕನಾಗಿ ಅವರವರ ನಿಜ ಗತಿಯ ಅವರಿಗೆ ನಾವು ಮಾಡಿದ್ದು ತಪ್ಪಾಯ್ತು. ದೇವರು ಸರಿಯಾಗಿ ಮಾಡಿದ್ದಾನೆ. ಅವರವರ ಯೋಗ್ಯತೆ ನೋಡಿ ಮಾಡಿ. 4 ತಿಂಗಳು ಖುಷಿಗೆ ಮೊಬೈಲ್ ಕೊಟ್ಟರೆ 12 ವರ್ಷಕ್ಕೆ ಆಪರೇಷನ್ ಆಗಿ ಕನ್ನಡಿ ಹಾಕ್ಕೊಂಡು ಕಣ್ ಕಾಣಿಸ್ಲಾಗ ಹೋಗ್ತಾರೆ. ದೇವರು ಅದನ್ನೇ ಹೇಳ್ತಾನೆ, ಮೊಬೈಲ್ ಕೊಟ್ಟು 15 ವರ್ಷ ಆದ್ಮೇಲೆ ಭೋಜನ ಸಂಜೆ ಊಟ ಮಾಡಿದ್ರೆ ಮೊಬೈಲ್ ಕೊಡುತ್ತೆ. ದೇವರು ಹೇಳ್ತಾರೆ ಯೋಗ್ಯತೆ ನೋಡಿ, ಬೇಡ ಕೆಟ್ಟ ಹೋಗ್ತೀವಿ. ಸ್ವಾಮಿ ಗೊತ್ತಿದೆ, ಈ ಕೊಟ್ಟರೆ AC ಕಾರ್ಡ್ ಓಡಾಡ್ತೀನಿ, ದೇವರಿಗೆ ಗೊತ್ತಿದೆ. ಮಠದಲ್ಲೇ ಬೈಪಾಸ್ ಡ್ರೈವರ್ ಮಾಡಿ ನೋಡ್ತಾರೆ, ಬರಲ್ಲ ಮಠಕ್ಕೆ, ದೇವರಿಗೆ ಗೊತ್ತಿದೆ, ಕೊಡಲ್ಲ. ಅವನಿಗೋರಿದೆ ನಮ್ಮ ವಿಜಯ ವಿಠಲರೇಯ, ಅವನೀಶನೇ ನಿನ್ನ ದಯವೇ ಜೀವ ಸಾಗರ ಅಲ್ಲ. ನಮ್ಮ ಸಾಗರ ಯಾವ ತಪ್ಪು ಇಲ್ಲ. ನಮ್ಮ ಸಾಗರ ಇಟ್ಟ ಹೇಳಿದ್ರೆ ದೇವರ ಪೂಜೆ ಕೂತಾಗ ಹರಿಯಾತ್ರಿ ವಿಷ ಹಾಕುವುದರಿಂದ ನನ್ನ ಕೋಪ ಶುರುವಾಗ ಏನು ಪ್ರಾರ್ಥನೆ ನಡೆಸ್ಲೇ ಇಲ್ಲ. ದೇವರಮ್ಮ ನೀನು ಕಳ್ಕೊಂಡು ಪೂಜೆಗೆ ಹೋಗ್ಬೇಕು. ನಿನ್ನ ಕೈ ಜಾತಕ 52,114 ರೂಪದಲ್ಲಿ ಉಪಕರಣ ಪಾತ್ರ ಒಳಗೆ ಸ್ವಾಮಿ ಇದ್ದಾನೆ ಅಂತ ಹರಿಕರಾಮ ಜಗನ್ನಾಥ ಅಂತ ಹೇಳಿದ್ರೆ 52,114 ರೂಪ ಇರ್ತಕ್ಕಂಥ ಹರಿಯಾತ್ರಿ ವ್ಯಕ್ತಿ ವಿಷ ಹಾಕ್ಬಿಟ್ಟು ಏನು ಮಂಗಳಾಗ್ತದೆ ಇದು ನೀನು ಪೂಜಿ ಕೋಪ ಬಂದರೆ ಸರ್ವ ಕೃಷ್ಣಾತ್ಮನೆ ಮದುವೆ ಬೇಡ ದೇವ್ರ ಮನೆ ತೆರಿಗೆ ಪಂಚಕವ್ಯ ಮಾಡಿ ಮಾಸ್ತ ಹೋಮ ಮಾಡಿಸಿ ಆಚಾರ್ಯ ಕರೆಸಿ ಗೃಹಪ್ರವೇಶ ಮಾಡಬೇಕು. ನನ್ನ ದೇವ್ರ ಮನೆಗೆ ನಾನು ಒಂದಿನ ಪೂಜೆ ಮಾಡಿದ್ದೆ. ಎಷ್ಟು ಕೋಪ ಕೂತ್ಕೊಂಡಿದ್ದೆ. ಪಂಚಕವ್ಯ ತಗೊಂಡಿದ್ದೆ ದಿನ ಒಳಗೆ 6 ಸಾವಿರ ಪಂಚಕವ್ಯ ತಗೊಂಡ್ರೆ ತುಪ್ಪ ಏನಾದ್ರು ಹಾಕೋದು ಹೋಮೆ ಹಾಕಲ್ಲ. ನಾವು ತಗೊಂಡ ಪಂಚಕವ್ಯ ನನ್ನ ಪೂಜೆ ಎಲ್ಲಿ ಬರುತ್ತೆ? ನಿನ್ನ ಪೂಜೆ ಒಳಗೆ ಬರೀ ಕೊರ. ಅದನ್ನ ದಾಸರು ಹೇಳ್ತಾರೆ, ರಾಮ ಪಾದಾಸಾರ ಶ್ರೀರೂಪ ಭೃಂಗ ರೋಮ ಕೋಟಿ ಲಿಂಗ ಸುರಮದ ಲಿಂಗ. ಒಂದೊಂದು ರೋಮ 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 ರೋಮಗಳಲ್ಲಿ ನಾವು ಹಾಡು ಹೇಳ್ತಾರೆ. ರೋಮ ರೋಮಕ್ಕೆ ಕೋಟಿ ಹೇಳ್ಬೇಕಮ್ಮ ನಿಂಗ ಧರಿಸಿ ಕರೆಕ್ಟ ಆಮೇಲೆ ಧಾರಣೆ ಮಾಡ್ತಾನೆ. ನಮ್ಗೆ ಧಾರಣೆ ಹೇಳುತ್ತೆ. ರೋಮ ರೋಮಕ್ಕೆ ಕೋಟಿ ಲಿಂಗ ಉದರಿಸಿದ ಮಧ್ವಾಚಾರ್ಯ ಶಾಸ್ತ್ರ ಅಷ್ಟು ಈಸಿ ಅಲ್ಲ ಬರೋದಕ್ಕೆ ಉಪನಿಷತ್ತು ಹೇಳಿದ್ರು. ವ್ಯಾಸಪೀಠದಲ್ಲಿ ದಾಸರನ್ನು ತೆಗೆದು ಮೇಲೆ ಇಟ್ಬಿಟ್ರೆ ವ್ಯಾಸರ ಗಾಳಿಗೆ ಹೋಗ್ತಾ ಇತ್ತು, ಬಂದು ಕೂಡ್ತಾ ಇತ್ತು. ನಾವು ಹೇಳೋ ಹಾಡು ಗಾಳಿಗೆ ವ್ಯಾಸಪೀಠನೇ ಎಗರೋಗುತ್ತೆ. ನಮ್ಮ ಹಾಡುಗಳು ಅಷ್ಟು ಸಾಮಾನ್ಯ ಅಲ್ಲ. ಹಾಗೆ ಕೋಟಿ ನಾವು ಸೌದ್ಯ ಪುಷ್ಪಾಕ ತರಲಿಕ್ಕೆ ಹೋದರೆ ಅವರು ಉತ್ತರದೇವರು ಭಕ್ತರು ಮಾತಾಡಿ ಕೂತಿತ್ತು. ಹೂ ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಜಗಳ ಆಡಬಾರ್ದು. ದೇವ್ರ ಪೂಜೆ ಹೂ ತರೋದು ನೋಡ್ಕೊಂಡು ಪಕ್ಕದ ಮನೆಗೆ ಯಾರು ಇದ್ದಾಗಿದ್ರೆ ಬಾಗಿಲು ಆಶ್ರಯ ಬಂದಿದ್ದಾರೆ ಅಲ್ವಾ? ಅಕ್ಕ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡೋದು ಮಕ್ಕಳಿಗೆ ಹೇಳೋದು ಭೂಮಿನ ಒಳಗೆ ಹಾಕಿ ಹೂ ನೇತ್ರ ಪದ್ಯವಾದ ನೋಡಿದ್ರೆ ನಾವು ಭೂಮಿ ಒಪ್ಕೋಕ್ಕಾಗೋಲ್ಲ. ಅದನ್ನು ತರೋದು ತೊಡೆ ಬೇರೆ ಹಾಕಿಬಿಡೋದು. ನಿಜ ನಿರ್ಮಾಣ ಆಗಿರುತ್ತೆ ದೇವರಿಗೆ. ತೊಡೆ ಬೇರೆ ಹಾಕಿರ್ಬೋದು, ರಬ್ಬರ್ ಪ್ಲಾಸ್ಟಿಕ್ ಫೈಬರ್ ತಟ್ಟೆಗಳನ್ನ ಇಟ್ಕೊಂಡು ಕಟ್ಟೋದು. ಅವಳು ಬೇರೆ ಇಲ್ಲೇ ತಿಂತ ಕಟ್ ಮಾಡಿ ಕೊಟ್ಟಿರ್ತಾಳೆ ಹೂ ಮಾರೋದು.
ನಿಮ್ಮ ಹಣೆ ಬಾರಗಳು ನಿಮ್ಮ ಹೂವು ಬೇಕಾಗಿತ್ತ ನಮ್ಮ ಅಪ್ಪಗೆ ನೋಡಿದ್ರೆ ಏನು ಮಾಡಬೇಕು ಅವನಿಗೆ ಶಿವಭಕ್ತ ಅವನ ರುದ್ರಗೆ ಅವ್ರ ದರ್ಶನ ಮಾಡಿಸ್ಬಿಟ್ರೆ ರುದ್ರಗೆ ಪೂಜೆ ಮಾಡ್ತಾ ಇದ್ರೆ ತಂದುಬಿಡ ಈಗ ಒಂದು ಸಾಕಿ ಜಾಸ್ತಿ ಇರುತ್ತೆ ಶಾಖ ಕಳೆದಿತ್ತು ಯಪ್ಪ ಗುರುಗಳೇ ನಮ್ಮ ದೇವರು ತೋರಿಸ್ಬಿಟ್ರಿ ಹರೇ ಶ್ರೀನಿವಾಸ ರುದ್ರದೇವ್ರು ಬಿಡ್ತಾ ಇದ್ದ ಸರ್ವಜ್ಞ ಬಂದ್ಬಿಟ್ಟು ನಾವು ಕೋಟಿ ಲಿಂಗ ಅಸುರ ಮಾಧವಂಗ ಹನುಮಂತೇವ್ರ ತಲೆ ಮೇಲೆ ಹಾಲು ಹಾಕಿ ಜೇನುತುಪ್ಪ ಹಾಕಿದ್ರೆ ಆಟೋಮೆಟಿಕ್ ರುದ್ರದೇವ್ರ ಜೊತೆ ಕಾಯಿ ಬರ್ತದೆ ಸ್ಪೆಷಲ್ ಹೋಗಿ ಮಾಡ್ಬೇಕಾದ್ರೆ ಒಳಗೆ ಅಲ್ಲೇ ಕೂತಿದ್ದಾರೆ ಹನುಮಂತೇವ್ರ ತಲೆ ಮೇಲೆ ಅಂತ ನಮ್ಮ ಅಪ್ಪ ಕೂತಿದ್ದಾರೆ ಶಾಂತಿ ರಾಮ ಪದ ಯಾವಾಗಲೂ ರಾಮನಾಮ ಜಪ ಈ ರಾಮನಾಮ ಜಪ ಮಾಡೋದ್ರಲ್ಲಿ ಏನಾಯ್ತು ಅದು ಎಲ್ಲರಿಗೂ ಗೊತ್ತಿದೆ ನಾವು ತಿಳ್ಕೊಂಬೋದು ಏನು ಸ್ತ್ರೀಹತ್ಯ ಬ್ರಹ್ಮಹತ್ಯ ಗೋಹತ್ಯ ಎಲ್ಲ ಪಾಪಗಳು ಹೊರಗುತ್ತೆ ನೋಡಿ ಎಷ್ಟು ಈ ರುದ್ರದೇವರು ಒಂದು ದಿನ ಏನು ಮಾಡಿದ್ರು ಮೋಹಿನಿ ಅಲಂಕಾರ ಟೈಮೊಳಗೆ ಆಬ್ಸೆಂಟ್ ಆಗಿದೆ ಅವ್ರಿಗಿಲ್ಲ ಏನೋ ಕೆಲಸ ಇತ್ತು ಬರಲಿಲ್ಲ ಈ ದೇವತೆಗಳು ಸುಮ್ಮನೆ ಬೇಕಾಬೇಡ ಎಲ್ಲರಿಗೂ 30 ಮಾವಿನ ಕೊಟ್ಬಿಡ್ರಿ ನೋಡ್ರಿ 90 ರೂಪಾಯಿ ಹಾಕ್ಬಿಡ್ತಾರೆ ನೀನೆ 300 ಮಾವಿನ ಕೊಟ್ಟು ನೀವು ಮಿಸ್ ಮಾಡಿಬಿಟ್ಟು ನಾಳೆ 1000 ಬರ್ತಾರೆ ಮಾವಿನ ಮಿಸ್ ಮಾಡಿಬಿಟ್ಟೆ ಪಾಪ ರುದ್ರದೇವರು ಬೇಗ ಕಾಮಕ್ಕೆ ಅಧಿಪತಿ ಅವನು ಏನು ಹೆಡೆ ಏನು ಹೊಟ್ಟೆ ಏನು ರಾಕಡಿ ಏನು ಹೂವು ಏನು ಗಡ್ಡ ಏನು ಬಳೆ ಏನು ಅರ್ಥ ಏನು ಕುಟುಂಬ ಏನು ಅಬ್ಬಬ್ಬ ದೈತ್ಯಗಳೆಲ್ಲ ಮೋಹ ಮಾಡಿ ಲವ್ ಮಾಡಿ ಅವ್ರ ಕಸವನ್ನೇ ಕೊಟ್ಟು ಹೊರಡೋದು ರುದ್ರ ಇದ್ದಿರಬೇಕಾಗಿತ್ತು ಅಂತ ಟೆಂಪ್ಟ್ ಮಾಡಿಬಿಟ್ಟು ಸ್ವಾಮಿ ನಾರಾಯಣ ಏನಪ್ಪ ಟೆನ್ಷನ್ ಆಗಿದ್ದೀವಿ ವಾಟ್ ಈಸ್ ಪ್ರಾಬ್ಲಮ್ ನಿನ್ನೆ ಏನು ಸೀರೆ ಅಂತೆ ಗಂಧ ಅಂತೆ ಬಳ ಅಂತೆ ಕುಂಕುಮ ಅಂತೆ ಅರಿಶಿನ ಅಂತೆ ಅದೇನು ರೂಪ ಅಂತೆ ದೈತ್ಯಗಳೆಲ್ಲ ಮೋಸ ಆಗಿಬಿಟ್ಟಂತೆ ಐ ಮಸ್ಟ್ ಸಿ ಇಮಿಡಿಯೇಟ್ಲಿ ಈ ಟ್ರೈನ್ ನೋಡ್ಬೇಕು ತೋರಿಸ್ತೇನೆ ಪ್ರೈವೇಟ್ ಆಗಿ ದೇವರು ಅಂತ ಈಗ ನಾನು ಏನಾದ್ರು ತೋರಿಸ್ಬಿಟ್ರೆ ಇರೋ ಮೂಮೆಂಟ್ ಒಳಗೆ ಏನಾದ್ರು ಎಡವಡ ಆಗಿ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ಅವರವರ ಯೋಗ್ಯತೆ ಅಲ್ಲಿಗೂ ಪ್ರೇರಕ ನಾಳೆ 6 ಗಂಟೆ ಬಂದ್ಬಿಡು ತೋರಿಸ್ತೀನಿ ಓಕೆ ಅಂತ ಅರುಣ ಶ್ರೀಪಾದರಾಜರು ಅರುಣಾದಯಕ್ಕೆ ಗಂಗಾಧರ ಬರರು 16 ವರುಷದ ಕರುಣೀರು ಬರಿ ಹರಿವನದೊಳಗಿರರು ಸೃಷ್ಟಿ ಮಾಡ್ಕೊಂಡ್ಬಿಟ್ಟ ಇನ್ನೊಂದು ತೋರ್ತಾ ದೇವರು ಚರಣನ ಅದಕ್ಕೆ ಶ್ರೀಪಾದರಾಜರು ನಮಸ್ಕಾರ ಮಾಡಬೇಕು ಚರಣನ ಕಗ್ರದಿ ಧರಣಿ ಬರೆಯುತ್ತ ನಿಂತಿರರು ದೇವರು ಏನ್ ಮಾಡ್ತಾರಂತೆ ತನ್ನ ಕಾಲು ಹೆಬ್ಬಟ್ಟಿನಿಂದ ಭೂಮಿಯನ್ನು ಕೊಡ್ತಾ ಸ್ಟೈಲ ನಿಂತ್ಕೊಂಡಾರೆ ಇದು ಯಾಕೆ ಮಾಡಿದ ಹೆಣ್ಣು ಮಕ್ಕಳು ಕಾಲು ತಿಕ್ಕಬಾರ್ದು ಕಾಲು ತಿಕ್ಕಿ ನಡೆದ್ರೆ ಮನೆಗೆ ಏನೊಂದು ಪ್ರಾಬ್ಲಮ್ ಅನಾಹುತ ದೇವರು ಹೇಳ್ತಾರೆ ಹೆಣ್ಣು ಮಕ್ಕಳು ಕಾಲು ತಿಕ್ಕಬಾರ್ದು ತಿಕ್ಕಿದ್ರೆ ನೋಡಿ ನಾನು ತಿಕ್ತಾ ಇದ್ದೀನಿ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ನೋಡಿ ಚರಣನ ಕಾಗ್ರದಿ ಧರಣಿ ಬರೆಯುತ್ತ ನಿಂತಿರರು ರುದ್ರಭಟ ಆಹಾ ನಾನಿಂದ ಹುಡುಗಿ ನೋಡೇ ಇಲ್ಲಲ್ಲ ಅಂತ ಅದರಲ್ಲೇ ಟೈಮ್ ಇಲ್ಲ ಶರಗೆ ಹಿಡಿಗೆ ಬರರು ಬಂದ ಗಟ್ಟ ಹೇಳ್ಬಿಡ್ಕೊಂಡು ಉಗಲೇ ಹೋಗಿ ಇವನೇ ನಾರಾಯಣ ಮೋಡಿ ಅಲಂಕಾರ ತೋರಿಸಿದ್ದನ್ನೆಲ್ಲ ಬಂದು ಹೇಳಿದ್ರು ನಾನು ನಿನ್ನೆ ಬಂದು ಕೇಳಿದೆ ಬೆಳಗ್ಗೆ ಬಾ ಅಂತ ಹೇಳಿದ್ರೆ ತೋರಿಸ್ತೀನಿ ಹೇಳಿದ್ದಾನೆ ಎಲ್ಲ ಕರುಣಿಗಳ ರಸನು ಹರನ ಮನವ ನುಡಿ ಶಂಕರ ಚಕ್ರ ಜಡ ಪದ್ಮದಿ ನಿಲ್ಲರು ಹರನು ನಾಗಿಸಿ ತಲೆ ತಗ್ಗಿಸಿ ಕೈಲಾಸಕ್ಕೆ ನಡೆದ ವೃಷಭಾರೇರಿದ ವಿಷಧರನಿರನ್ಯಾರೇ ಇಂಥ ಹೋಗಿ ಬಿಡೋರು ನಮ್ಮ ಅಪ್ಪನಿಗೆ ನಮಸ್ಕಾರ ಖಂಡಿತ ಪುರುಷೋತ್ತಮಿಗೆ ಮಾಡಬೇಕು ಅಲ್ವಾ ಯಾವುದೋ ಹುಡುಗಿ ಬರ್ತಾಳೆ
ನೋಡಿ ಚೆನ್ನಾಗಿರ್ತಾಳೆ, ಅವ್ರು ಇಟ್ಕೊಂಡ್ಬಿಟ್ಟು ನೋಡೋಣ. ಚಪ್ಪಲ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೊಲ್ತಾರೆ, ಹೋಗ್ತಾಯಿದೆ, ಸುಮ್ಮನೆ ಬಿಡ್ತಾರ. ನಮ್ಮ ಅಪ್ಪ ನೋಡ್ರಿ ಪಾಪ ಐದು ಸೇರಿ ಗಂಧ ನೋಡಿಬಿಟ್ಟು ಅಪ್ಪಿ ಹಿಡ್ಕೊಂಡ್ಬಿಟ್ರು, ನಡ್ಕೊಂಡು ಮೂರು ಮುಳ್ಕೊಂಡು ದೇವತೆಗಳು ಬಂದೇ ಅವರು ದೇವರಂತ ಬಿಟ್ಬಿಟ್ರೆ ನಮ್ಮ ಪಾಪ. ಹೋಗಿ ಬಿಡ, ಹೋಗಪ್ಪ, ಗೊತ್ತಿಲ್ಲದೆ ಮಾಡಿಬಿಟ್ಟು ಹೋಗಿ ಪ್ಲೀಸ್ ಕೆಟ್ಟ ನಡಿ. ಯಾರು ಮಾಡೋದು ದೊಡ್ಡ ಶ್ರೀ ಹತ್ಯೆ ಇದೆ. ಹೌದು, ಅಲ್ಲಿಗೆ ಸುಮ್ಮನೆ ಬೇಕಾಗಬೇಡ. ದೇವರು ಇನ್ನೊಂದು ಆಫರ್ ಕೊಟ್ಟ. ಅಂಬರೀಷ್ ಮಹಾರಾಜ ಭಾಷೆ ಮಾಡ್ತಾ ಇದ್ದಾನೆ. ಇದೇ ದೂರಾಸನಾಗಿ ಬಂದು ಅಲ್ಲಿ ಹೋಗಿ ನಿಂತ್ಕೊಂಡು ಅವನಿಗೆ ಚೇತನ ಬಂದು ಗಲಾಟೆ ಮಾಡಿ ಅವನಿಗೆ ಶಾಪ ಕೊಟ್ಟು ಅವನ ಮನೆಯಿಂದ ಸುದರ್ಶನ ಬಂದು ವೈಕುಂಠಕ್ಕೆ ಓಡಿ ಹೋಗಿ ದೇವರು ಹೇಳಿದಂತೆ, ಏನೋ ಒಂದು ಸಾಕಿ ಹೆಣ್ಣು ಕಟ್ಕೊಂಡು ಹೋಗಿ ನಿಂತು ಬಿಟ್ಟೆ. ಆ ಬ್ರಾಹ್ಮಣ ಏನು ರಾಕ್ಷೆ ಮಾಡ್ತಾ ಇದ್ರೆ ಅಲ್ಲೇ ಗಲಾಟೆ ಮಾಡಿ ಬ್ರಹ್ಮತೆ ಕಟ್ಕೊಂಡು ಹೋಗಿ ಬಿಡೋದು. ಯಾರು ಬಿಡೋರು ಯಾವ ಬ್ರಾಹ್ಮಣ ಅಂತೂ ಬಿಡೋರಪ್ಪ. ಹೋಗಿ ಬಿಟ್ಬಿಟ್ಟ. ಸೆಕೆಂಡು ಇಗ್ನೋರ್ ಆಗ. ಇನ್ನು ಮೂರನೇ ಸಾಕು ತಿರುಗಿ ಮಾಡಿದ ಅಶ್ವತ್ಥಾಮಾಚಾರ್ಯ ಬಿಟ್ಟಿಲ್ಲ. ಅದೇ ಇರ್ತದೆ ಮೂರನೇ ಸಾಕಿದ್ದು ಎಷ್ಟು ನೋಡ್ರಿ ಅನ್ಯಾಯ. ಆಯ್ತು, ಅಶ್ವತ್ಥಾಮಾಚಾರ್ಯ ಹುಟ್ಟಿದ್ರೆ ಆ ದುರ್ಯೋಧನಿಗೆ ಗುರುಗಳು. ದುರ್ಯೋಧನ ಸಾಯ್ತಾ ಇದ್ದಾನೆ, ವೀಕೆಂಡ್ ಜೊತೆ ಬಿದ್ದೋಗಿದೆ, ಕಳೆ ಬಿದ್ದಿದ್ದಾನೆ, ಸಾಯಿ ಬೇಕಾಗೋಣ. ಈ ಮನುಷ್ಯ ಸುಮ್ಮನೆ ಬೇಕಾಗೋಣ, ಆಲ್ರೆಡಿ ಎರಡು ಪೆಟ್ಟು ನೋಡು ಬಂದಿದ್ದಾನೆ. ನೋಡಿ ಅಂತ ಒಂದು ದೂರ್ವಾಸರು ದುರ್ಯೋಧನ, ನನ್ನ ರಕ್ಷಣೆ ಮಾಡಿದ್ದಿ ಗುರುಗಳಾಗಿ, ನಿನಗೆ ಗುರುಗಳಾಗಿದ್ದೀನಿ, ಶಾಲೆ ಒಳ್ಳೆ ಏನಾದ್ರು ಆಸೆ ಇದ್ದರೆ ಹೇಳು, ಸುಮ್ಮನೆ ಬೇಕಾಗ್ಬಾರ್ದು, ಬಾಯ್ಕೊಂಡು ತಾನೇ ಹಾಳ. ಅದು ದುರಾಂತ ಭಕ್ಷಣ ಅಂತ ನೋಡ್ರಿ. ಶರವಣ ಭವನ್, A to B, ಶಾಂತಿ ವಿಹಾರ್, ಪವನ ವಿಹಾರ್, ಇದೆಲ್ಲ ಇಡ್ಲಿ ಒಳ್ಳೆ ಪ್ರಾಣಿ ಕುರಿತು ಹಳೆ ಬರಲ್ಲ ಇಷ್ಟೇ ಹೋಗ್ತಾರೆ ಅಶ್ವತ್ಥಾಮಾಸ. ಪಾಪ ದುರ್ಯೋಧನ ಮನೆ ಅಂಗಡಿಗಳು ಎಲ್ಲ ಹೊರಟ ಅವನ ಮನೆ ತಿಂದಿದ್ದ ಕ್ಲಿಯರ್ ಆಗಬೇಕು, ಹೋಗಿ ಕೇಳ್ತಾ ಇದ್ದ, ನಿಂಗೆ ಏನ್ ಬೇಕು? ಆ ಪಾಪಿಯಿಂದ ಪಾಂಡವರ ವಂಶ ನಿರ್ಮೂಲ ಆಗಬೇಕು ಅಂತ ನಾನು ಪಣ ಕೊಟ್ಟಿದ್ದೆ, ಆಗಲ್ಲ, ಸಾಯ್ತಾ ಇದ್ದೀನಿ. ಉಪ ಪಾಂಡವರು 5 ಜನ ದ್ರೌಪದಿ ಮಕ್ಕಳು ಮಲಗಿದ್ದಾರೆ, ಭೋಜ ತಲೆ ಕತ್ತರಿಸಿ ಒಬ್ಬ ಅಂತ ಶಿಶು ಹತ್ಯ. ಇರೋ ಇನ್ನೊಂದು ಹೇಳ್ತೀನಿ, ಏನು ನಾನು ಸಾಯೋಂತ ಖಂಡಿತಾನೆ, ಸತ್ತ ಮೇಲೆ ನನ್ನ ಹೆಂಡತಿಯಲ್ಲಿ ವಂಶ ಬೆಳೆಸಬೇಕು. ಏನು ಅನ್ಯಾಯ! ಆತ್ಮಹತ್ಯೆ ಆಯ್ತು, ಶಿಶು ಹತ್ಯೆ ಆಯ್ತು, ಬ್ರಹ್ಮ ಹತ್ಯೆ ಆಯ್ತು, ಸ್ತ್ರೀ ಹತ್ಯೆ ಆಯ್ತು, ಗೋ ಹತ್ಯೆ ಆಗೋಯ್ತು. ಓಕೆ ಇನ್ನೇನು ಹೋಗಿ ಆ ದ್ರೌಪದಿ ಮಕ್ಕಳನ್ನು ಸಂಹಾರ. ಇಲ್ಲಿ ಸ್ವಾಪ್ನೋ ಆಚಾರ ಹೇಳ್ತಾರೆ, ಇದನ್ನು ಕೈಲಾಗ್ತಾ ಇದ್ದೀವಿ, ಸ್ವಪ್ನದಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಸ್ವಪ್ನದಲ್ಲಿ ಜಾಸ್ತಿ ದೇವತೆಗಳಿಗೆ ಯೋಗ್ಯ, ಸ್ವಪ್ನದಲ್ಲೇ ಕೆಲವು ಕಷ್ಟಗಳನ್ನು ಪ್ರಾರ್ಥನೆಗಳು ಕೊಟ್ಟು ಕಳೆದು ಬಿಡ್ತಾರೆ ದೇವರು. ನಮಗೆಲ್ಲ ಪ್ರತ್ಯಕ್ಷ ಕೊಟ್ಟರು ಬುದ್ಧಿ ಬರಲ್ಲ. ಆಯ್ತು, 5 ಮಕ್ಕಳು ಇನ್ನೇನು ಕೃಷ್ಣ ಓಡಿ ಬಂದ. 5 ಪಾಪ ಮಾಡಿದ್ದಾನೆ, ಇವನಿಗೆ ಬಿಡಬಾರ್ದು. ಬಂದ ಅಶ್ವತ್ಥಾಮ, ಎಂಥ ಕೆಲಸ ಮಾಡಿದೆ, ಏನೋ ಹೆಣ್ಣಾಗಿ ಬಂದೆ, ಕಟ್ಕೊಂಡು ಹೋಗಿ ನಿಂತ್ಬಿಟ್ಟೆ. ದ್ವಾದಶಿ ಅಂಬರೀಷನ ಹೋಗಿ ಗಲಾಟೆ ಮಾಡಿಬಿಟ್ಟು ಸುಟ್ಟು ಮಂದಿ ಹೋಗಿ ನಿಂತ್ಬಿಟ್ಟೆ. ಈಗ ನೋಡಿದ್ರೆ ಅಶ್ವತ್ಥಾಮನಾಗಿ ಬಂದು ಇವನು ಮಾತು ಕಟ್ಟಿದ್ದ, ಉಪಪಾಂಡವನ ಸಂಹಾರ ಮಾಡಿ ಅವನ ಹೆಂಡತಿನ ವಂಶ ಬೆಳೆಸಲಿಕ್ಕೆ ಹೋಗ್ತಾ ಇದ್ದಿ, ತಪ್ಪು, ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇದ್ದಿ, ಇನ್ನು ಬಿಡಬಾರ್ದು ಅಂತ ಯಾಕೆ ಹೇಳ್ತೀವಿ ನೋಡಿ. ಆಯ್ತು, ಏನ್ ಮಾಡಿ? ಅಶ್ವತ್ಥಾಮ ಹೇಳಿದಂತೆ ಅವನಿಗೆ ರಾಜ ಗುರುಗಳಾಗಿದ್ದು ಅವರ ಮನೆಗೆ ನಾನು ಮಾಡಿದ ಋಣ ತೀರಿಸಲಿಕ್ಕಾಗಿ ಸಾಯೋ ವೇಳೆ ಅವರ ಮಾತಿನಂತೆ ಉಪಪಾಂಡವರು ಸಂಹಾರ ಮಾಡಿದರು. ಹೂವಾಗಿ ನೀ ಯಾರು ನೋಡ್ರಿ, ದುರಾನ್ನ ಭಕ್ಷಣ ತಿಂದರೆ ನೈವೇದ್ಯ ಪದಾರ್ಥಗಳನ್ನು ನಿಷೇಧ ಮಾಡಲಾಗ್ತದೆ. ದೇವರನ್ನೇ ಹೆದರಿಸ್ತೇವೆ, ಭಗವದ್ಗೀತೆ ಯಾಕೆ ಹೋಗ್ಬೇಕು ಅಂತ ಹೇಳ್ತೇವೆ ಅಂತ. ದೇವರಂತ ಅಶ್ವತ್ಥಾಮ, ವಂಶವನ್ನು ಮೂಲ ಮಾಡೋದು ನಿರ್ಮೂಲ ಮಾಡೋದು ನಿನ್ನ ಕೈಯಾಗಿಲ್ಲ, ನನ್ನ ಕೈಯಾಗಿದೆ. ನೀನೇನೋ ಪಾಂಡವರ ವಂಶ ನಿರ್ಮೂಲ ಮಾಡಿದೆ ಅಂತ ಹೇಳ್ತಾ ಇದ್ದಿ. ಅಭಿಮನ್ಯುವಿನ ಉತ್ತರೆಯ ಗರ್ಭದಲ್ಲಿ ಪಾಂಡವರ ಕುಡಿ ಬೆಳೀತಾ ಇದೆ, ನಿರ್ಮೂಲ ಆಗಿಲ್ಲ. ನಾವು
ಮುಗಿಸ್ಕೊಳ್ತೇನೆ ಹೋದ ಬ್ರಹ್ಮಾಸ್ತ್ರ. ನಿನ್ನಿಂದಾಗಿದ್ದು ನೀ ನೋಡು, ನನ್ನಿಂದಾಗಿದ್ದು ನಾನು ನೋಡ್ತೀನಿ. ಉತ್ತರ ಗರ್ಭದಲ್ಲಿ ಶುದ್ಧ ಮುತ್ತಾರೆಗಳು ಕಂಡು ಆ ಪರೀಕ್ಷಿತರನ್ನ ಕಾಯ್ದ ಕೃಷ್ಣ ಲೋಕ ಭರಿತನು ರಂಗ ಅನೇಕ ಚರಿತನು. ಮತ್ತೆ ಅಶ್ವತ್ಥಾಮಾಚಾರ್ಯರು ಇಷ್ಟು ಮಿಸ್ಟೇಕ್ ಮಾಡಿದರೂ ಕೂಡ ಯಾಕೆ ಇಷ್ಟು ಕಟ್ಕೊಂಡು ಬಂದ ಅಲ್ಲಿಗೆ ಬಿಡಲಿಲ್ಲ. ಯಾರನ್ನ ಗರ್ಭದಲ್ಲಿ ನೀನು ಪರೀಕ್ಷಿತ್ ಮಹಾರಾಜನಿಗೆ ಪಾಂಡವ ವಂಶ ಬೆಳೆಯುವಂತ ಬ್ರಹ್ಮಾಸ್ತ್ರ ಹಾಕಿದೆಯಲ್ಲ, ಅದೇ ಪರೀಕ್ಷಿತ್ ಮಹಾರಾಜನಿಗೆ ಭಾಗವತ ಹೇಳಬಾಯಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ. ಭವಮೋದಕ ಭಾಗವತ ಶಾಸ್ತ್ರವ ಅವನೀಶಗೆ ಬೇಧವನಿ ನಲ್ಲವೇ ಶಿವನೇ ನಾನಿಲ್ಲ ದೇವಕನಯ್ಯ ದುರ್ಮನ ಬಿಡಿಸಯ್ಯ ಕರುಣನಿ ಬಿಡಿಕಯ್ಯ ಶಿವನೇ. ಯಾಕೆ ಇಷ್ಟು ಇದಕ್ಕೆಲ್ಲ ಯಾಕೆ ಇಷ್ಟು ಕಾರಣ? ನಮ್ಮ ರುದ್ರದೇವರು ವಿರೂಪಾಕ್ಷ ಅಲ್ವಾ, ಜಗನ್ನಾಥದಾಸನಿಗೆ ಬಂದರು. ರುದ್ರದೇವರು 4 ಸಾರಿ ಮಾಡಿದ ಪಂಚಮಹಾಪಾಠಗಳಿಗೆ ಭಾಗವತ ಹೇಳ್ತಿದ್ದಾರೆ. ಯಾಕೆ ಮಾಡಿದ? ಸೋಮ ಶಿವ ಸರ್ವ ಭವ ಶ್ರೀಕಂಠ ನಿನ್ನ ಪಾದ ತಾಮರಸಯು ಮಗಳಿಗ ನಮಿಸುವೆ. ನಿಮ್ಮ ಕ್ಷೇತ್ರ ಇದು. ಕಾಮಹಾರ ಕೈಲಾಸ ಹೇಮಗಿರಿಯ ವಾಸ. ರಾಮ ಇದೆ ಪಂಚಮಹಾಪಾತಕಗಳು. ರುದ್ರದೇವರು ಉದ್ಧಾರ ಮಾಡಿದ ಯಾಕೆ? ರಾಮನಾಮ ಭರಿಪ ಉಮೆಯ ರಸ ಶಂಭೋ. ವಿರೂಪಾಕ್ಷ ಗುರುವೇ ಜಗನ್ನಾಥದಾಸ ಅಂತ ವಿರೂಪಾಕ್ಷನ ಸನ್ನಿಧಾನದಲ್ಲಿ ಕೂಡಿಸಿ ತೀರದಲ್ಲಿ ಅಲ್ಲಿ ಬಿಡಲೆ ಹನುಮಂತರನ್ನು ಕೂಡಿಸಿ ರಾಮದೇವರನ್ನು ಕೂಡಿಸಿ ಅನುಗ್ರಹ ಮಾಡತಕ್ಕಂತಹ ರಾಮದೇವರು ಪಂಚಮಹಾಪಾತಕಗಳನ್ನು ಕಳೆಯತಕ್ಕಂತಹ ದೊಡ್ಡ ಕ್ಷೇತ್ರ ನಮ್ಮ ಪಂಪಾ ಕ್ಷೇತ್ರಕ್ಕೆ ಪಕ್ಕದಲ್ಲಿ ಸಮಸ್ತ ಗುರುಗಳ ಸನ್ನಿಧಾನದಲ್ಲಿ ವ್ಯಾಸರಾಜರ ಪರಮ ಪವಿತ್ರ ವ್ಯಾಸರಾಜರು, ಬೃಂದರಾಜರು, ವಾದರಾಜರು, ಕನಕರಾಜರು ಬರದೇ ಇರತಕ್ಕಂಥ ಜ್ಞಾನಿಗಳೇ ಇಲ್ಲ. ಅಂಥವರು ಮೆಟ್ಟಿದ ಪುಣ್ಯ ಭೂಮಿಯಲ್ಲಿ ಅಧಿಕ ಮಾಸದ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ನಾವು ಮಾಡತಕ್ಕಂಥ ವೈಭೋಗವಾಗಿರ್ತಕ್ಕಂಥ 4 ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಸರಿಯಾಗಿ 6 ಗಂಟೆಗೆ ಮತ್ತೆ ಪ್ರಯತ್ನ 6 ಗಂಟೆಗೆ ಅಂದರೆ ನಾಳೆ ಸಾಯಂಕಾಲ ಮತ್ತೆ 6 ಗಂಟೆಗೆ ಹರಿದಾಸರುಗಳಲ್ಲಿ ಮಧ್ವಾಚಾರ್ಯರ ಬಗ್ಗೆ ಇನ್ನೂ ಪ್ರಮೇಯ ತತ್ವಗಳನ್ನು ಹೇಳಿ ಅವರ ಚರಣಾರವಿಂದಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಸಂಸ್ಥೆ ಇದೇ ರೀತಿ ಗಂಗಾವತಿಯಲ್ಲಿ ದೊಡ್ಡ ಸನ್ನಿಧಾನದಿಂದ ಬೆಳೆದು ಈ ದಾಸ ಸಾಹಿತ್ಯದ ಧ್ವಜವನ್ನು ಹಾಸಲಿ ಹೇಳ್ತಾ 4 ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ನೋಡೋಣ. ಮಧ್ವೇಶ ಕೃಷ್ಣ ಹರೇ ಶ್ರೀನಿವಾಸ